ವಾಚ್ಮನ್ ಅಣ್ಣ, ಅಯ್ಯೋ ಶಿವನೇ, ಅಮ್ಮು ಈಗ ನನ್ನ ಕಡೆಗೆ ಬರ್ತಿದ್ದಾಳೆ. ಈಗ ನಾನು ನೋಡ್ಬಿಟ್ರೆ ಏನಪ್ಪ ಮಾಡ್ಲಿ? ಅಣ್ಣ ತುಂಬಾ ಚಳಿ ಇದೆ, ನೀವ್ ನಡಕ್ತಿದ್ದೀರಾ ಅನ್ಸ್ತು, ಅದಕ್ಕೆ ಬ್ಲಾಂಕೆಟ್ ತಗೊಂಬಂದೆ, ತಗೊಳ್ಳಿ. ಹಿಂಗಮ್ಮ ತಗೊಳ್ಳಿ. ನಾನು ಇಂಥ ಸಂದರ್ಭ ಬರದೇ ಇರಲಿ ಅಂತಲೇ ಇಲ್ಲಿ ಡ್ಯೂಟಿ ಹಾಕಿಸ್ಕೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿಸೋದಕ್ಕೆ ಟ್ರೈ ಮಾಡಿದೆ. ಆದರೂ ಸಾಧ್ಯ ಆಗಲಿಲ್ಲ. ಅಣ್ಣ ನೀವು ನಮ್ಮ ತಂದೆ ತರ, ಸಂಕೋಚ ಪಡ್ಕೋಬೇಡಿ, ತಗೊಳ್ಳಿ. ಪಾಪ ಇವ್ರು ತುಂಬಾ ಸಂಕೋಚ ಪಟ್ಕೊಳ್ತಾರೆ. ಅಮ್ಮು, ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕಣಮ್ಮ. ನೀನು ಶ್ರೀಮಂತರ ಮನೆಗೆ ಸೊಸೆ ಆಗಿ ಬಂದ್ರು ನಿನ್ ಸ್ವಭಾವ ಬದಲಾಗ್ಲಿಲ್ಲ. ಸ್ವಲ್ಪನೂ ದುಡ್ಡಿನ ಅಹಂಕಾರ ಬಂದಿಲ್ಲ. ಒಬ್ಬ ಸಾಮಾನ್ಯ ವಾಚ್ಮನ್ನ ಕೂಡ ಮನೆಯೊಂಥರ ಗೌರವದಿಂದ ಕಾಣ್ತೀಯ. ನಮ್ಮ ಮನೆಯಲ್ಲಿ ಮಗಳಾಗಿದ್ದಾಗ ಹೇಗೆ ಸರಳವಾಗಿದ್ಯೋ ಈಗಲೂ ಅದೇ ತರ ಇದೆಯಾ. ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಕಣಮ್ಮ. ಮುಗಿಲು ಬೆಳ್ಮುಗಿಲು ನನ್ನ ಮಗಳು ದೇವರಿಗಿಂತ ಮಿಗಿಲು, ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು, ಉಸಿರೆಯಲ್ಲಿ ಲಾಲಿ ಅಪ್ಪುಗೆಯ ತೂಗೋ ಜೋಲಿ, ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ, ಮರವ ತಪ್ಪಿದ ಬಿಳಲು ಗರಿಯ ಹತ್ತಿದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು. ಅಮೂಲ್ಯ ಅಮೂಲ್ಯ ಅಮೂಲ್ಯ. ನಗುವು ಅಳುವು ಏನಿರಲಿ ನಿನ್ನ ಜೊತೆ ಇರುವೆ. ಯಾವ ಸುಳ್ಳು ಅಂದಿದ್ದು? ನನ್ ಮುತ್ತಿನ ಬಗ್ಗೆ ಮಾತಾಡಿದ್ದು ನಿಜಾನೇ. ನೋಡಿದ್ರೇನ್ರಿ, ಈಗ ಗೊತ್ತಾಯ್ತಾ? ಅಯ್ಯೋ ಈರಮ್ಮ, ನೀನ್ ಅನ್ಕೊಂಡಾಗೆ ನಾನೇನ್ ಕನ್ಸ್ ಕಾಣ್ತಿರ್ಲಿಲ್ಲ. ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ರಿಹರ್ಸಲ್ ಅದು. ಯಾಕ್ರಿ ನಗ್ತಿದ್ದೀರಾ? ನಗದ್ರೆ ಇನ್ನೇನು ಅಳಬೇಕಾ? ಪಾಪ ಮಗು ನಾಟಕದ ಮಾತುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀನ್ ಅದನ್ನೇ ನಿಜ ಅಂದ್ಕೊಂಡು ಅವಳಿಗೆ ಪಾಠ ಮಾಡೋದಕ್ಕೆ ನಿಂತಿದ್ಯಲ್ಲ. ನಿಂದು ಒಂಥರ ವಿಚಿತ್ರ ಸ್ವಭಾವ. ಒಂದೇ ಜಾಗದಲ್ಲಿ ನಿಂತ್ಕೊಂಡು ತನಗ್ ತಾನೇ ಹುಚ್ಚಿ ತರ ಮಾತಾಡ್ತಾ ಇದ್ರೆ ನಾನು ಹಾಗೆ ಅನ್ಕೊಳ್ಳೋದು. ಅನ್ಕೊಳ್ದೆ ಏನೇನ್ ಮಾಡ್ತೀಯ ಹೇಳು? ನೀನ್ ತರ ನಾಟಕದ ಪ್ರಾಕ್ಟೀಸ್ ಮಾಡೋರ್ನ ನಾನು ಇದೇ ಮೊದಲನೇ ಸಲ ನೋಡ್ತಿರೋದ್ ಕಣೆ. ಅದೇನ್ ಡೈಲಾಗ್ ಹೇಳ್ತಿದ್ಯೋ ಏನೋ. ಇದೇ ತರ ಏನು ಈಗಿನ ಕಾಲದವ್ರು ನಾಟಕ ಮಾಡೋದು? ಆಹಾ, ನಮ್ಮ ಕಾಲದಲ್ಲಿ ನಾನು ನಾಟಕ ಮಾಡ್ತಿದ್ದೆ. ಎಂತೆಂತ ನಾಟಕ ಗೊತ್ತಾ? ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಹಬ್ಬಕ್ಕ, ಸಂಚಿ ಹೊನ್ನಮ್ಮ, ಒನಕೆ ಓಬವ್ವ. ಆಹಾ, ಆ ಡೈಲಾಗ್ಗಳನ್ನ ಕೇಳ್ತಾ ಇದ್ರೆ ಮೈ ಜುಮ್ಮನದು ಕಣೆ. ದೇಶಭಕ್ತಿ ಹಾಗೆ ಉಕ್ಕಿ ಹರಿಯೋದು ಗೊತ್ತಾ? ನೀವುಗಳು ಇದ್ದೀರಾ, ಇದನ್ನೆಲ್ಲ ಯಾರನ್ನ ನಾಟಕ ಅಂತಾರೇನೆ? ಅದೇನೋ ಮುಚ್ಕೊಡೋದಂತೆ, ಮದುವೆ ಆದ್ಮೇಲೆ ಅದನ್ನ ಬಡ್ಡಿ ಸಮೇತ ವಾಪಸ್ ತಗೊಳ್ಳೋದಂತೆ. ಇದೆಲ್ಲ ಒಂದ್ ಮಾತೇನೆ? ಚಿಚಿ ತುತು ಸಯ್ಯಪ್ಪ. ಅಯ್ಯೋ ಅಮ್ಮ, ಅದು ಆಗಿನ ಕಾಲ, ಇದು ಈಗಿನ ಕಾಲ. ಕಾಲಕ್ಕೆ ತಕ್ಕಂಗೆ ಮನುಷ್ಯರು ಬದಲಾಗ್ಬೇಕು, ನಾಟಕಗಳು ಬದಲಾಗ್ಬೇಕು. ಇಲ್ಲ ಅಂದ್ರೆ ಯಾರು ನೋಡಲ್ಲ ಗೊತ್ತಾ? ಆದ್ರೂ ಸ್ವಲ್ಪ ಒಳ್ಳೆ ಕಥೆನೆ ತಗೋಬೋದಾಗಿತ್ತು ಕಣೆ. ಇದ್ಯಾಕೋ ನನಗೆ ಇಷ್ಟ ಆಗ್ಲಿಲ್ಲಪ್ಪ. ಅಮ್ಮ, ನಾವ್ ಯಾವ ನಾಟಕ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ನಾವಲ್ಲ, ಮೇಲ್ ಕೂತಿರೋನು. ಓಹೋ, ಮೇಲ್ ಕೂತಿರೋನು ಅಂದ್ರೆ ನಿಮ್ ನಾಟಕದ ಮೇಷ್ಟ್ರ? ಹೋಗ್ಲಿ ಬಿಡು, ಹೇಗೋ ನೀನ್ ಚೆನ್ನಾಗಿ ನಾಟಕ ಮಾಡಿದ್ರೆ ಸಾಕಪ್ಪ. ಆದ್ರೂ ನೀನು ಈ ಮುತ್ತು ಗಿತ್ತು ಅಂತಿದ್ಯಲ್ಲ, ಒಂದ್ಸಲ ನನ್ನ ಎದೆ ಜೊಲ್ ಅಂದ್ಬಿಡ್ತು ಕಣೆ. ಆದ್ರೆ ಈಗ ನನ್ಗೆ ಅರ್ಥ ಆಗ್ತಿದೆ ನೋಡು,
ನನ್ನ ಮಗಳು ಇನ್ನೂ ಚಿಕ್ಕವಳು, ಅವಳು ಈ ಲವ್ ಗಿವ್ ಎಲ್ಲ ಮಾಡಲ್ಲ ಅಂತ. ಒಬ್ರೆ ಎಷ್ಟು ಅಂತ ನಿಭಾಯಿಸ್ತಾರೆ ಹೇಳು. ಅದಕ್ಕೆ ನನ್ನ ಜೊತೆ ವಿಕ್ಕಿಯವ್ರ ಒಬ್ರಿದ್ರೆ ಸಾಕು. ನಾಳೆಯಿಂದ ನೀನು ಆರಾಮಾಗಿ ಆಫೀಸ್ಗೆ ಹೋಗು. ನಮ್ಗೆ ಮನೆ ಜೊತೆಗೆ ಆಫೀಸು ಮುಖ್ಯ ಅಲ್ವಾ? ನೋಡಿ ಅಮೂಲ್ಯ, ನಿಮ್ ತರ 6 ದಿನ ಚೆನ್ನಾಗಿ ನೋಡ್ಕೊಳಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಆದ್ರೆ ನಿಮ್ ತರ ಚೆನ್ನಾಗಿ ನೋಡ್ಕೊಳಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ನೀವ್ ಯಾವ ಚಿಂತೆನೂ ಇಲ್ಲದೆ ಆರಾಮಾಗಿ ಆಫೀಸ್ಗೆ ಹೋಗಿ ಬನ್ನಿ. ಎಸ್ ನೋಡಿ ನಾದ್ನಿ, ನಮ್ಮ ಒಪಿನಿಯನ್ ಕೂಡ ಇದೇನೆ ಅಲ್ವಾ ಅಗ್ರಜ? ಡೆಫಿನೆಟ್ಲಿ ವಿಕ್ರಾಂತ್, ಅಮೂಲ್ಯ ಆಫೀಸಿಗೆ ಬಂದ್ರೆ ನನಗೂ ತುಂಬಾನೇ ಖುಷಿ. ಸರಿ, ನೀವೆಲ್ಲರೂ ಇಷ್ಟೊಂದು ಕೇಳ್ಕೊಳ್ತಿದ್ದೀರಾ ಅಂದಮೇಲೆ ಬರಲ್ಲ ಅನ್ನೋದಕ್ಕಾಗಲ್ಲ. ನಾಳೆಯಿಂದ ಆಫೀಸಿಗೆ ಬರ್ತೀನಿ. ಅದೇ ಒಂದು ಕಂಡೀಷನ್. ಕಂಡೀಷನ್ ಏನದು? ನಾನು ಅಕ್ಕನ ಜೊತೆ ಇರಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ನಾನು ಅಕ್ಕನ ಜೊತೆಗೆ ಇರ್ತೀನಿ. ಅವಾಗ ನನ್ನನ್ನು ಯಾರು ಆಫೀಸಿಗೆ ಬರಬೇಕು ಅಂತ ಫೋರ್ಸ್ ಮಾಡಂಗಿಲ್ಲ. ಇಷ್ಟೇನಾ? ಡನ್ ನೋಡಿ ನಾದ್ನಿ, ಆಗ್ಬೋದು. ಅಯ್ಯೋ ಏನಮ್ಮ ನೀನು ಆಫ್ಟರ್ ನನ್ ಕನ್ಸಿಗೆ ಎದ್ರುಕೊಂಡು ಇಷ್ಟೊತ್ತಲ್ಲಿ ಕಾಲ್ ಮಾಡ್ಕೊಡು ಅಂತ ಕೇಳ್ತಿದ್ಯಲ್ಲ. ಇಷ್ಟೊತ್ತಲ್ಲಿ ಅಕ್ಕನ್ ಕಾಲ್ ಮಾಡಿದ್ರೆ ಅವಳು ಏನ್ ಅನ್ಕೊಳ್ಳಲ್ಲ ಹೇಳು? ಅವಳೀಗ ಪ್ರೆಗ್ನೆಂಟ್. ಈ ಟೈಮಲ್ಲಿ ಅವಳಿಗೆ ಕಾಲ್ ಮಾಡಿ ಕನ್ಸ್ ಬಿತ್ತು, ಕನ್ಸಲ್ಲಿ ನಿನ್ ಮಗುಗ್ ಯಾರೋ ಏನೋ ಅಪಾಯ ಮಾಡಿದಾರೆ ಅಂತ ಹೇಳಿದ್ರೆ ಅವಳ ಮನ್ಸಿಗೆ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಹೌದಮ್ಮ, ಅಕ್ಕ ಹುಷಾರಾಗೆ ಇರ್ತಾಳೆ. ನೀನ್ ಇಷ್ಟೊತ್ತಲ್ಲಿ ಅವಳಿಗೆ ಕಾಲ್ ಮಾಡಿ ಅವಳ ತಲೆ ಹುಳ ಬಿಡ್ಬೇಡ. ಬೇಕಿದ್ರೆ ಬೆಳಗ್ಗೆ ನಾನೇ ಕಾಲ್ ಮಾಡ್ಕೊಡ್ತೀನಿ. ಅಂಜು ಹೇಳ್ತಿರೋದು ಕರೆಕ್ಟ್ ಅಮ್ಮ. ನೀನ್ ಅವಳ ಜೊತೆಗೆ ನಾಳೆನೆ ಮಾತಾಡುವಂತೆ. ಈಗ ಆರಾಮಾಗಿ ಮಲ್ಕೋ, ಅವಳು ಆರಾಮಾಗಿರ್ತಾಳೆ. ನೀನೇ ಕಾಟ ಕೊಟ್ಕೊಳ್ತಿದ್ಯಾ? ಇಲ್ಲೂಸು ನನ್ ಹುಡುಗಿ ನೀನೇ ತಾನೆ? ಮದ್ವೆ ಆಗೋಕ್ಕೂ ಮುಂಚೆ ನಾನು ಪ್ರೀತಿಸ್ತಿದ್ನಲ್ಲ, ಆ ಹುಡುಗಿ ನೆನಪಾತು ಅಂತ ಹೇಳ್ದೆ. ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ಐಮ್ ಸಾರಿ ಬಜಾರಿ. ನೀನ್ ಮಲ್ಕೊಳಕ್ ಬಂದಾಗ ನಾನು ಇನ್ನೂ ಆಫೀಸ್ ಕೆಲಸ ಮಾಡ್ತಿದ್ದೆ, ಅದಕ್ಕೆ ನಿಂಗೆ ನಿದ್ದೆ ಬಂದಿಲ್ಲ ಅಲ್ವಾ? ನಿಂಗೆ ಯಾವಾಗ್ಲೂ ಅದೇ ಧ್ಯಾನ. ನಾನು ಹೇಳಿದ ಅದಕ್ಕಲ್ಲ. ಮತ್ತೆ ಅದು ನನ್ನ ಅಕ್ಕಂಗೆ ಕಾರ್ ಟಚ್ ಆಗೋದ್ರಲ್ಲಿತ್ತು. ಟಚ್ ಆಗಿದ್ರೆ ಎಂತ ಅನಾಹುತ ಆಗೋಗಿರತ್ತಲ್ವಾ ಅಂತ ಯೋಚನೆ ಆಯ್ತು, ಭಯ ಆಯ್ತು. ಅದೇ ಯೋಚನೆ ನಿದ್ದೆ ಬರ್ಲಿಲ್ಲ. ಹಾ, ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ಏನು? ಇನ್ಮೇಲೆ ಕಾರ್ ಓಡಿಸಬಾರ್ದು ಅನ್ಕೊಂಡಿದ್ದೀನಿ. ಲೈಫಲ್ಲಿ ಯಾವತ್ತೂ ಕಾರ್ ಸವಾಸನೆ ಬೇಡ. ಆ ಕಾರಿಗೂ ನನ್ಗೂ ಹಾಗೆ ಬರಲ್ಲ. ಆಸ್ ಯು ವಿಶ್. ಇನ್ ಮುಂದೆ ನೀನ್ ಶಾಪಿಂಗ್ ಹೋಗ್ಬೇಕಾದ್ರೆ ನಾನೇ ನಿನ್ ಜೊತೆ ಬರ್ತೀನಿ. ಆದ್ರೆ ಆಗ್ಲೂ ನೀನೇ ಕಾರ್ ಓಡಿಸ್ಬೇಕು, ಓಕೆನಾ? ಏಯ್, ನಿಂಗೇನಾದ್ರು ತಲೆಗೆಲ್ಲ ಕೆಟ್ಟಿದ್ಯಾ? ನನ್ನ ಲೈಫಲ್ಲಿ ಕಾರ್ ಓಡಿಸಬಾರ್ದು ಅನ್ಕೊಂಡ್ರೆ ನೀನ್ ನನ್ಗೆ ಕಾರ್ ಓಡಿಸ್ಬೇಕು ಅಂತಿದ್ಯಲ್ಲ. ಯಾಕೆ ನೀನ್ ನನ್ ಮೇಲೆ ಕೇರ್ ಇಲ್ವಾ? ಹಾಗೆಲ್ಲ ಬಜಾರಿ, ಸದ್ಯಕ್ಕೆ ನೀನು ತುಂಬಾ ಹೆದರ್ಕೊಂಡಿದ್ಯಾ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ. ಅಣ್ಣ, ಎಲ್ರು ನನ್ಗೆ ಹುಷಾರಾಗಿರು, ನಿಧಾನಕ್ಕೆ ಓಡಾಡು ಇದನ್ ಕೇಳಿ ಕೇಳಿ ಕೈಕಾಲ್ ಕಟ್ಟಾಗ್ತಂಗ್ ಆಗ್ಬಿಟ್ಟಿತ್ತು. ಅದಕ್ಕೆ ಒಂದ್ಸತಿ ಮುಂಚಿನ ತರ ಸ್ಪೀಡ್ ಆಗಿ ಮೆಟ್ಲಿಲಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಆತರ ಇಳ್ಕೊಂಡ್ ಬಂದೆ. ಪ್ಲೀಸ್ ಆರ್ತಿ, ಇನ್ನೊಂದ್ಸಲ ಈ ರೀತಿ ಹುತ್ಸಾಹಸ ಮಾಡಕ್ ಹೋಗ್ಬೇಡ. ಮಗು ಆಗೋರ್ಗು ಸ್ವಲ್ಪ ಕೇರ್ಫುಲ್ ಆಗಿರೋ. ಅದ್ರದ್ದು ಮೆಟ್ಲಿಲಿಬೇಕಾದ್ರಂತೂ ತುಂಬಾನೇ ಕೇರ್ಫುಲ್ ಆಗಿರೋ, ಸರಿನಾ? ಸಾರ್ಥಕ್, ಅನ್ನೆಸೆಸರಿ ಆರ್ತಿನ ಯಾಕೆ ಕಾನ್ಶಿಯಸ್ ಮಾಡ್ತಿದ್ದೀರಾ? ಈ ಮನೆ ಏನು ಹೊಸದ? ಎಷ್ಟು ಸಲ ಅವಳ ಮೆಟ್ಲನ್ನ ಹತ್ತಿ ಇಳ್ದಿಲ್ಲ ಹೇಳಿ? ಏನೂ ಆಗಲ್ಲ, ಅವಳಿಗೆ ಹೇಗ್ ಬೇಕೋ ಹಾಗಿರ್ಲಿ. ಆರ್ತಿ ತಗೋ, ಹಾಲು ಕೊಡಿ.
ಥ್ಯಾಂಕ್ಸ್ ಅತ್ತೆ. ಸಾರ್ಥಕ್, ಇನ್ಮೇಲೆ ಆರ್ತಿ ಹತ್ರ ಈ ರೀತಿ ಮಾತಾಡ್ಬೇಡಿ. ಮೊದಲೇ ಅವಳು ತುಂಬಾ ಸೆನ್ಸಿಟಿವ್, ಭಯ ಪಡ್ತಾಳೆ. ಆರ್ತಿಗ್ ಭಯ ಪಡಿಸ್ಬೇಕು ಅಂತ ಹೇಳಿದಲ್ಲ ಅತ್ತೆ, ಎಚ್ಚರಿಕೆ ಕೊಟ್ಟಿದ್ದಷ್ಟೇ. ಅವಳು ಈ ರೀತಿ ಜೋರಾಗಿ ಮೆಟ್ಲಿಡ್ಕೊಂಡ್ ಬಂದಿದ್ ನೋಡಿ ನನಗೆ ಆದ್ಯಾಗಿ ಮಿಸ್ಕ್ಯಾರೇಜ್ ಆಗಿದ್ದಿನ ನೆನಪಾಗೋಯ್ತು. ಅವತ್ತು ಆದ್ಯ ಇದೇ ತರ ಖುಷಿಯಿಂದ ಜೋರಾಗಿ ಮೆಟ್ಲಿಡ್ಕೊಂಡ್ ಬಂದಾಗ್ದಲ್ವಾ ಬಿದ್ದಿತ್ತು. ಅದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು ಅನ್ನೋದು ಅಷ್ಟೇ ನನ್ನ ಕನ್ಸನ್ನು. ಆದ್ಯ ಮೆಟ್ಲಿಳ್ದ್ ಬರ್ಬೇಕಾದ್ರೆ ಬಿದ್ಲು ಅಂತ ಅಲ್ವಾ ಹೇಳಿದ್ದು? ಅಂದ್ರೆ ಯಾರೋ ಬೇಕು ಅಂತಾನೆ ಅವಳನ್ನ ಬೀಳ್ಸಿರ್ಬಹುದಾ? ಈ ಮನೇಲಿ ಯಾರ ಆದ್ಯಾಗ ಆತರ ಮಾಡೋಕ್ ಸಾಧ್ಯ? ಸುಹಾಸಿನಿ ಏನಾದ್ರು? ಛೆ, ಇಲ್ಲ ಇಲ್ಲ, ಆದ್ಯ ವಿಷಯದಲ್ಲಿ ಅವಳು ಆತರ ಮಾಡೋಕ್ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ, ಈ ಸುಹಾಸಿನಿನ ನಂಬೋ ಹಾಗಿಲ್ಲ. ಒಡ ಹುಟ್ಟಿದ ಅಕ್ಕ ಮತ್ತೆ ಅವಳ ಗಂಡನ್ನೇ ಸಾಯಿಸಕ್ ಹೊರಟವಳು. ತಾನ್ ಎತ್ತಿ ಆಡ್ಸಿ ಬೆಳೆಸಿರೋ ಮಕ್ಕಳನ್ನೇ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋ ಪ್ರಯತ್ನ ಮಾಡಿರೋಳು. ಇನ್ನು ಆದ್ಯನ್ ವಿಷಯದಲ್ಲಿ ಈ ತರ ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ? ಅವಳನ್ನ ಅಷ್ಟು ಈಸಿಯಾಗಿ ತಗೊಳಕ್ ಸಾಧ್ಯನೇ ಇಲ್ಲ. ಆರ್ತಿಗೆ ಡೆಲಿವರಿ ಆಗೋವರೆಗೂ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಇಲ್ಲ ಅಂದ್ರೆ ಆದ್ಯಾಗಿರೋ ಥರನೇ ಆರ್ತಿಗೂ ಆಗಬಹುದು. ನೀನ್ ಏನೇ ಹೇಳಿದ್ರು ಓಲ್ಡ್ ಇಸ್ ಗೋಲ್ಡ್. ನೆನ್ಪಿದ್ಯಾ? ನೀನು ಕಾಲೇಜ್ ಮುಗ್ದ್ಮೇಲೆ ಫಾರ್ಮಿಂಗ್ ಮಾಡ್ಬೇಕು ಅಂತ ಅಣ್ಣನ ಹತ್ರ ಹೇಳಿದ್ದೆ, ಆದ್ರೆ ಅಣ್ಣ ಬಿಟ್ಟಿಲ್ಲ. ಯಾಕೆ ಹೇಳು? ಒಂದ್ಸಲ ನೀನು ಮನೆ ಮುಂದೆ ಗಾರ್ಡನಿಂಗ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕಾಲಿಗೆ ಗಾಯ ಮಾಡ್ಕೊಂಡು ಫುಲ್ ಬ್ಲೀಡಿಂಗ್ ಆಗಿತ್ತು. ಅಣ್ಣ ಅದನ್ನ ನೋಡಿ ಗಾಬರಿ ಆಗ್ಬಿಟ್ಟಿದ್ದ. ಮತ್ತೆ ನೀನ್ ಊರಿಗೆ ಹೋಗಿ ಫಾರ್ಮಿಂಗ್ ಮಾಡಿ ನೀನ್ ಅಡ್ವರ್ಟ್ ಮಾಡ್ಕೊಳ್ತೀಯ ಅಂತ ಅಣ್ಣ ಬಿಟ್ಟೇ ಇರ್ಲಿಲ್ಲ. ಧ್ರುವ, ಏನು ರಿಯಾಕ್ಟ್ ಮಾಡೋ, ಲೈಟ್ ಆದ್ರೂ ರಿಯಾಕ್ಟ್ ಮಾಡೋ. ಹಳೆದೆಲ್ಲ ಹೇಳಿದ್ರೆ ನಿಂಗೂ ಖುಷಿ ಆಗತ್ತೆ ಅಂತ ಪದೇ ಪದೇ ಅದನ್ನ ಕೆತ್ಕಿ ಹೇಳ್ತಾ ಇದ್ದೀನಿ. ಹಲೋ ಡಾಕ್ಟರ್, ನಾನು ಆದ್ಯ ಮಾತಾಡ್ತಾ ಇರೋದು. ಹಲೋ ಆದ್ಯ, ಎಲ್ಲ ಹೇಗಿದ್ದೀರಾ? ಧ್ರುವ ಹೇಗಿದ್ದಾರೆ? ಹೇಗಿದ್ದಾನೋ ಹಾಗಿದ್ದಾನೆ ಡಾಕ್ಟರ್. ನೀವ್ ಹೇಳ್ದಂಗೆ ಅವ್ನಿಗೆ ಖುಷಿಯಾಗಿಡಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕೋ ಎಲ್ಲ ಮಾಡ್ತಾ ಇದೀವಿ, ಆದ್ರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೋಪ್ಸ್ ಕಳ್ಕೋಬೇಡಿ, ಇದು ರಾತ್ರಿಯಿಂದ ಬೆಳಗಾಗದ್ರೊಳಗಡೆ ಆಗೋ ಕೆಲಸ ಅಲ್ಲ. ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ. ಅವ್ರಿಗೆ ಇಂಟೆನ್ಸ್ ಅನ್ಸೋ ಯಾವ್ದಾದ್ರು ಇನ್ಸಿಡೆಂಟ್ ನ ನೆನಪು ಮಾಡಿ, ಅದಕ್ಕಾದ್ರೂ ಅವರು ರೆಸ್ಪಾಂಡ್ ಮಾಡೋ ಸಾಧ್ಯತೆ ಇರುತ್ತೆ. ಹೌದಾ ಡಾಕ್ಟರ್? ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂತ ಸಿಚುಯೇಷನ್ ಯಾವ್ದಿದೆ? ಪ್ಲೀಸ್, ನೀನ್ ತುಂಬಾ ರಿಸ್ಕ್ ತಗೊಳ್ತಿದ್ಯಾ ಅನ್ಸ್ತಿದೆ. ಈ ಮಂಡಿ ಸೇವೆ ನಿನ್ನಿಂದ ಪೂರ್ತಿ ಮಾಡೋದಕ್ಕಾಗಲ್ಲಮ್ಮ. ದಯವಿಟ್ಟು ಇಲ್ಲಿಗೆ ನಿಲ್ಸು. ಅಮ್ಮ ಪ್ಲೀಸ್, ನಮ್ಮ ಮಾತನ್ ಕೇಳು. ನಿನ್ನಿಂದ ಆಗಲ್ಲ, ನಿಲ್ಸ್ಬಿಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನಿಲ್ಸ್ಬಿಡು. ದಯವಿಟ್ಟು ನನ್ನನ್ನು ಯಾರು ತಡಿಬೇಡಿ. ನಾನು ಮಂಡಿ ಸೇವೆನ ಪೂರ್ತಿ ಮಾಡ್ತೀನಿ. ದೇವ್ರೆ, ಮಂಡಿ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀನಿ. ಈ ಸಮಯದಲ್ಲಿ ನನ್ನ ಕೈ ಬಿಡ್ಬೇಡ.
ಇದನ್ನ ಪೂರೈಸೋದಕ್ಕೆ ನನಗೆ ಶಕ್ತಿ ಕೊಡಮ್ಮ. ಅಮ್ಮ, ನಮ್ಮ ಅಕ್ಕನ ಮಗುಗೆ ಯಾವ ತೊಂದರೆನೂ ಇಲ್ಲದೆ ಆರೋಗ್ಯವಾಗಿ ಹುಟ್ಲಿ ಅಂತ ನಮ್ಮ ಅಮ್ಮನ ಪರವಾಗಿ ನಾನ್ ಮಂಡಿ ಸೇವೆ ಮಾಡ್ತಿದ್ದೀನಿ. ಏನು ವಿಘ್ನ ಇಲ್ಲದೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಆಚಾರಿ, ನನ್ಗೊಂದು ಡೌಟಾ? ಈಗಿದ್ಯಾಕೆ? ನೀನ್ ನಿಜವಾಗ್ಲೂ ಮಂಡಿ ಸೇವೆ ಮಾಡ್ತೀಯ? ಹೆಂಡತಿ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ನೀನೆಂತ ಗಂಡನಯ್ಯ? ದೇವ್ರ ಮುಂದೆ ಮಂಡಿ ಸೇವೆ ಮಾಡ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ಕೊಂಡ್ರು ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮಂಡಿ ಸೇವೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಡ್ಬೇಕಾಗತ್ತಷ್ಟೇ. ಆಚಾರಿ, ಅದು ಹಾಗಲ್ಲ. ಈ ಮಂಡಿ ಸೇವೆ, ಉರುಳ್ ಸೇವೆ ಎಲ್ಲ ನೀನು ಸೂಟ್ ಆಗಲ್ಲ. ನೀನ್ ಮೊದಲೇ ರೌಡಿ ಬೇಬಿ. ನೀನ್ ಇದನ್ನೆಲ್ಲ ಮಾಡ್ತೀಯ ಅಂತ ನನಗೂ ನಂಬೋದಿಕ್ಕಾಗ್ತಿಲ್ಲ. ಯೋ, ನಾನ್ ರೌಡಿ ಬೇಬಿ ಅಂದ್ ಮಾತ್ರಕ್ಕೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅನ್ಕೋಬೇಡ. ನಾನು ಅಪ್ಪಟ ಭಾರತೀಯ ನಾರಿ. ನಾನ್ ದೇವ್ರ ಪೂಜೆನೂ ಮಾಡ್ತೀನಿ, ಮಂತ್ರನೂ ಹೇಳ್ತೀನಿ. ನಿನ್ನ ಬಾಯಲ್ಲಿ ಮಂತ್ರಗಳು ಬರುತ್ತಾ? ರೌಡಿಸಮ್ಮು ರೋಡಲ್ಲಿ, ಅನ್ಯಾಯದ ವಿರುದ್ಧ. ಮನೇಲಿ ನಾನ್ ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗಿ. ಎಕ್ಸಾಮ್ ಹಿಂದಿನ ದಿನ ಓದ್ಕೊಂಡು ಮಾರನೇ ದಿನ ಪಾಸ್ ಆಗ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೋತಿದ್ದು. 14 ವರ್ಷದಿಂದ RCB ಕಪ್ ಗೆಲ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೋತಿದ್ದು. ನಾನ್ ಸುಮಾರಾಗಿದ್ರು ನನಗ್ ತ್ರಿಪುರ ಸುಂದರ ಹುಡುಗನೇ ಸಿಗ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೊಂಡಿದ್ದು. ಆ ದೇವ್ರು RCB ಮ್ಯಾಟ್ರ್ ಅಂದ್ಬಿಟ್ಟು ನಾನ್ ಯಾವ ಕೋರ್ಬೇಕು ಇಲ್ಲ ಅಂತ ಹೇಳಿಲ್ಲ, ಗೊತ್ತಾ? ಹೆಣ್ಮಕ್ಳು ಒಟ್ಟಿಗೆ 2-3 ಕೆಲಸ ಮಾಡೋ ಸಾಮರ್ಥ್ಯ ಹೊಂದಿರೋ ಹಾಗೆ ಒಂದೇ ಬಾಡಿಲಿ 2-3 ಕ್ಯಾರೆಕ್ಟರ್ ಪ್ಲೇ ಮಾಡೋ ಪವರ್ ಕೂಡ ಹೊಂದಿರ್ತಾರೆ, ಗೊತ್ತಾಯ್ತಾ? ಇದನ್ನ ಯಾವ ರಿಸರ್ಚ್ ಪ್ರೂವ್ ಮಾಡಿದ್ದಾರೆ? ಅಮೆರಿಕ ಯೂನಿವರ್ಸಿಟಿ ಅವ್ರು ನಡೆಸಿರೋ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿರೋದು. ಆದ್ರೆ ಅದನ್ನ ನಾಸದವ್ರು ತಡೆ ಹಿಡಿದಿದ್ದಾರೆ. ಕುಚ್ಬಿ, ಬಾಯಿ ಬಂದಂಗೆ ಏನ್ ಬೇಕಾದ್ರೂ ಹೇಳ್ತೀಯ? ಮನ್ಸಿಗೆ ಬಂದಿದ್ದಲ್ಲ ನೀನ್ ಕೇಳಲ್ವಾ? ನಾವು ಹಂಗೇನೆ. ರೌಡಿನಾದ್ ನೀನು ನನಗೆ ಆರ್ತಿಗೆ ಹುಟ್ಟೋ ಮಗುಗೋಸ್ಕರ ಮಂಡಿ ಸೇವೆ ಮಾಡ್ತಿರೋದು ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ಇಷ್ಟೆಲ್ಲ ಬೇಡವಾಗಿತ್ತೇನೋ. ದೇವ್ರಿಗೆ ಕೈ ಮುಗಿದು ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡಿದ್ರು ಸಾಕಾಗಿತ್ತು. ಯಾಕೆ ಬಾಬಾ, ನಾನ್ ಮಂಡಿ ಸೇವೆ ಮಾಡ್ತಿರೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ಲ ರೌಡಿನಾದ್, ಸುಮ್ನೆ ನಿನ್ಗೆ ಇದೆಲ್ಲ ಯಾಕೆ ಅಂತ ಅಷ್ಟೇ. ತೊಂದ್ರೆ ಅಂತ ಏನಿಲ್ಲ ಬಾಬಾ, ನಮ್ಮ ಅಕ್ಕಂಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಆದ್ರೂ ಈಗ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ನೀನು ಈ ತರ ಮಂಡಿ ಸೇವೆ ಮಾಡೋದನ್ನ ನಿಲ್ಸಕ್ಕಾಗಲ್ವಾ? ಏನ್ ಮಾಡಿದ್ರು ನಿಲ್ಸಕ್ ಆಗಲ್ಲ. ಅದೆಷ್ಟೇ ಕಷ್ಟ ಆದ್ರೂ ನಾನು ಮಾಡೇ ಮಾಡ್ತೀನಿ. ಹೌದು ವಿಕ್ರಾಂತ್, ಅಮೂಲ್ಯ ಹೇಳ್ತಿರೋದು ಸರಿ. ಈ ಸೇವೆನ ಅಮೂಲ್ಯ ಮಾಡೋದೇ ಬೆಟರ್. ಇಲ್ಲ ಅಮ್ಮ ಸುಮ್ಮನೆ ಹಠ ಮಾಡ್ತಾರೆ ನಾನೇ ಮುಗಿಸ್ಬೇಕು ಅಂತ. ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಇರೋದು ಇದೆ ಬೆಟರ್ ಆಪ್ಷನ್. ಅಮೂಲ್ಯನೇ ಮಾಡ್ಲಿ. ಸರಿಯಾಗಿ ರಜಾ, ರೌಡಿನ ದಿನ ಮಾಡ್ಲಿ. ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ನೀವೇನು ಚಿಂತೆ ಮಾಡಬೇಡಿ ಬಾಬಾ, ಎಲ್ಲ ಒಳ್ಳೇದಾಗುತ್ತೆ. ನನ್ಗೆ ಮತ್ತೆ ನನ್ ಮಗು ಒಳ್ಳೇದಾಗ್ಲಿ ಅಂತ ಮಂಡಿ ಸೇವೆ ಮಾಡ್ತೀನಿ. ಎಷ್ಟ್ ಚೆನ್ನಾಗಿರೋದಲ್ವಾ? ಯಾಕಮ್ಮ ಹಾಗನ್ಕೋತೀರಾ? ನಾನ್ ನಿಮ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ನಿಮ್ ಹರಕೆ ತೀರ್ಸಕ್ಕಾಗದೆ ಹೋದ್ರೆ ಏನಾಯ್ತು? ದೇವರ ದರ್ಶನ ಮಾಡಿ ನಿಮ್ಗೋಸ್ಕರ ಯಾರು ಹರಕೆ ತೀರಿಸ್ತಾ ಇದಾರೆ ನೋಡಿ, ಅವ್ರು ನಿಮ್ ನೋಡಿದ್ರೆ ಸಾಕು, ನಿಮ್ಗೂ ಪೂಜೆ ಫಲ ಸಿಗುತ್ತೆ. ಆಯ್ತಮ್ಮ, ಒಂದ್ 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಆರ್ತಿಯವ್ರೆ, ರೆಡಿ ಇದ್ದೀರಾ? ಆಮ ಹೊರಡ್ವಾ? ಆರ್ತಿ, ಎಲ್ಲಿಗೆ ಹೋಗ್ತಿದ್ಯಾ? ಅದು ಅಮೂಲ್ಯ ಅವರು ಆರ್ತಿ ಹೆಸರಲ್ಲಿ ದೇವರ ಸೇವೆ ಮಾಡ್ತಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದತ್ತೆ, ಅಮ್ಮು ಅಮ್ಮ ಎಲ್ರು ನನಗೋಸ್ಕರ ಸೇವೆ ಮಾಡ್ತಿದ್ದಾರೆ. ಅದು ಎಲ್ರು ಇವ್ರಿಗೋಸ್ಕರ ಸೇವೆ ಮಾಡ್ತಿರ್ಬೇಕಾದ್ರೆ ಇವರೊಬ್ಬರೇ ಇಲ್ಲಿದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೈಜಯಂತಿ ಅವರೇ, ನಿಮ್ಮನ್ನ ನಾವು ಪ್ರೀತಿಯಿಂದ ನಡ್ಸ್ಕೊಳ್ತಾ ಇದೀವಿ. ಗುರುಗಳು ಹೇಳಿದ್ರು ಅಂತ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ ಅಂದ್ರೆ ಅದರ ಅರ್ಥ
ನೀವು ಏನ್ ಬೇಕಾದ್ರೂ ಮಾಡಬಹುದು ಅಂತಲ್ಲ. ಆರ್ತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಕ್ಕೆ ನೀವ್ಯಾರು? ನಿಮಗೆ ಆ ರೈಟ್ಸ್ ಕೊಟ್ಟಿದ್ಯಾರು? ಯಾಕೆ ಈ ಮನೆ ಯಜಮಾನಿ ನಾನಿದ್ದೀನಿ ಅನ್ನೋದು ಮರ್ತು ಹೋಯ್ತಾ? ಈ ಮನೆ ಎಲ್ಲಾ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ನಾನಿದ್ದೀನಿ. ಯಾವಾಗೇನ್ ಮಾಡಬೇಕು ಮಾಡಬಾರ್ದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ನಮ್ಮನೆ ವಿಷಯದಲ್ಲಿ ನೀವು ಮೂಗ್ ತೋರಿಸೋದು ನನಗೆ ಇಷ್ಟನೂ ಆಗಲ್ಲ, ಅದು ಬೇಕಾಗೂ ಇಲ್ಲ. ಮೈಂಡೆಡ್. ಅದು ಹಾಗಲ್ಲ. ಆರ್ತಿಯವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡು ಹೋಗೋಕ್ ಮೊದಲು ನನ್ನನ್ನ ಒಂದು ಮಾತು ಕೇಳಬೇಕು ಅನ್ನೋದು ಮರ್ತು ಹೋಯ್ತಾ? ಇಲ್ಲ, ನಾನು ಏನೇ ಮಾಡಿದ್ರು ಯಾರು ಕೇಳೋರಿಲ್ಲ ಅನ್ನೋ ಹೊಂಡ ಧೈರ್ಯ ಬಂದ್ಬಿಡ್ತ? ಅತ್ತೆ, ಇದ್ರಲ್ಲಿ ವೈಚಿತ್ರ್ಯದಲ್ಲಿ ಏನೂ ತಪ್ಪಿಲ್ಲ. ನಾನೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದಿತ್ತು. ಆರ್ತಿ, ನೀನು ತುಂಬಾ ಮುಗ್ದೆ ಅಮ್ಮ. ನಿನಗೇನು ಗೊತ್ತಾಗಲ್ಲ ಅಂತ ಎಲ್ರೂ ನಿನ್ ಕಣ್ಣಿಗೆ ಮಣ್ಣೆರ್ಚಕ್ ನೋಡ್ತಾ ಇರ್ತಾರೆ. ಅಂತವರಿಂದ ಹುಷಾರಾಗಿರ್ಬೇಕು. ಕಾಲ ಸರಿಯಾಗಿಲ್ಲಮ್ಮ. ಯಾರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ನಿನ್ ಸ್ವಭಾವ, ನೀನ್ ಮಾತಾಡೋ ರೀತಿ, ನಿನ್ನ ತಿಳುವಳಿಕೆ, ನಿನ್ ತಾಳ್ಮೆ ಎಲ್ಲ ನನ್ ಮಗಳ ತರನೇ ಅನ್ನಿಸ್ತಾ ಇದೆ. ಆದ್ರೆ ಅವಳು ಬದುಕಿಲ್ಲ. ಅವಳು ಈಗಲೂ ಜೀವಂತ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ನೀನು ಹತ್ರ ಬಂದಾಗೆಲ್ಲ ನನ್ನ ಮಗಳು ಇಲ್ಲೇ ಎಲ್ಲೋ ಇದ್ದಾಳೆ, ನನ್ನ ಮಗಳು ನನ್ನ ಸುತ್ತನೇ ಸುತ್ತಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಈಗ ನೀನ್ ಗುಡುತ್ತಾ ಇದ್ದೆ ಅಂತ ಹಾಡನ್ ಕೇಳಿದ್ರೆ ಆಸೆ ಜಾಸ್ತಿ ಆಗ್ತಾ ಇದೆ. ವೈಜಯಂತಿ, ನನಗೂ ವಯಸ್ಸಾಗಿದೆ ಅಮ್ಮ. ನಾನು ತುಂಬಾ ದಿನ ಬದುಕಿರಲ್ಲ ಕಡೆ. ನೀನು ನನ್ನ ಮಗಳು ವೈದೇಹಿದೆ ಅಲ್ವಾ? ಮಾತಾಡಮ್ಮ, ನಿಜ ಹೇಳಮ್ಮ. ನೀನು ನನ್ನ ಮಗಳು ವೈದೇಹಿ ತಂದೆ. ಹೇಳಮ್ಮ, ಹೇಳಮ್ಮ. ಎಲ್ಲಿದ್ದೀಯೆ? ಮಾತಾಡೆ. ನನ್ನನ್ನು ಅಮ್ಮ ಅಂತ ಕರಿಯೆ. ನಾನೇ ನಿನ್ ಮಗಳು ವೈದೇಹಿ. ಮಾತು ಹೇಳೆ. ನಿನ್ನಮ್ಮ ಯಾರ್ತೀನಿ? ಮಾತಾಡೆ. ನಿನ್ನಮ್ಮ ಯಾರ್ತೀನಿ? ವೈದೇಹಿ ಮಗಳೇ. ಅಮ್ಮ, ಕೊನೆಗೂ ನಾನೇ ವೈದೇಹಿ ಅಂತ ಕಂಡುಹಿಡಿದ್ಬಿಟ್ಟು ಅಮ್ಮನ್ಗೆ ನಾನು ಹೇಳ್ತಿದ್ದ ಹಾಡು ಇನ್ನೂ ನೆನಪಿದೆ. ಇಲ್ಲ, ಇಷ್ಟ ಮೇಲೂ ಸುಮ್ಮನೆ ಇದ್ರೆ ಆಗಲ್ಲ. ಇವತ್ತು ನಿಮ್ ಮಗಳು ವೈದೇಹಿ ಅಂತ ನಾನು ಹೇಳ್ಬಿಡ್ಬೇಕು. ಅಮ್ಮ ಮುಂದೆ ಎಲ್ಲ ನಿಜ ಹೇಳ್ಕೋಬೇಕು. ಎಲ್ಲಿದೆಯಾ ಕಂದ? ಮಾತಾಡಮ್ಮ. ಅಮ್ಮ, ಅಮ್ಮ, ಅಮ್ಮ. ಮಾತಾಡಮ್ಮ. ನನ್ನ ಮಗಳು ವೈದೇಹಿ ತಾನೆ ನೀನು? ಈಗ ಇನ್ನೊಂದು ಚೂರಷ್ಟೇ. ಅಮ್ಮ, 108 ಮಂಡಿ ಸೇವೆ ಸುತ್ತ ಮುಗಿಯತ್ತಮ್ಮ. ದೇವ್ರಿಗೆ ನಮಸ್ಕಾರ ಮಾಡಿ
ನಿಧಾನಕ್ಕೆ ಹೇಳು. ನಿನ್ ಜೊತೆ ನಾನಿರ್ತೇನೆ. ಬಾ. ನಿಂದಮ್ಮಯ್ಯ ಅಂತೀನಿ, ಮಾತಾಡೆ. ನೀನು ಎಲ್ಲಿದೀಯ? ಮಾತಾಡೆ. ಜೋಜೋ ಲಾಲಿ ಜೋಜೋ ದೇವಕಿ ನಂದನ ಶ್ರೀಕೃಷ್ಣ ಬಾಲಕಿ ಜೋಜೋ ಲಾಲಿ ಜೋಜೋ ಜೋಜೋ ಲಾಲಿ ಜೋಜೋ. ಅಮ್ಮ, ಇಷ್ಟೋ ತನಕ ಜೋಗಳ ಹಾಡಿದ್ದು ನಾನು, ಸುಹಾಸಿನಿ. ಅಮ್ಮ ಅಮ್ಮ, ಏಯ್, ಸ್ವಲ್ಪ ನಿಧಾನವಾಗಿ ಕೂಗಕ್ಕಾಗಲ್ವಾ? ನಂಗೆ ಚೆನ್ನಾಗಿ ಕಿವಿ ಕೇಳುತ್ತೆ. ಅಮ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ನೀನ್ ಅಮ್ಮ ಅಮ್ಮ ಅಂತ ರಾಗ ತೆಗ್ದಾಗ್ಲೇ ಗೊತ್ತಾಯ್ತು ಕಣೆ, ಏನೋ ವಿಷಯ ಇದೆ ಅಂತ. ಅದೇನು ಅಂತ ಹೇಳು. ಅಮ್ಮ, ಅಮ್ಮು ಅಕ್ಕ ಮಾಡಿದ ಹಾಗೆ ನಾಳೆ ನಾನು 108 ಸುತ್ತು ಮಂಡಿ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನ್ ಹೇಳ್ದೆ? ನೀನು ಮಂಡಿ ಸೇವೆ ಮಾಡ್ತಿದ್ಯಾ? ಹೌದಮ್ಮ, ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸರಿ, ಇದಕ್ಕಿದ್ದಾಗೆ ನಿನಗೆ ಯಾಕೆ ಹೀಗ ಅನ್ನಿಸ್ತು? ಯಾರಿಗೋಸ್ಕರ ಮಂಡಿ ಸೇವೆ ಮಾಡ್ತಿದ್ಯೆ? ಅಮ್ಮ, ನನ್ನ ಫ್ರೆಂಡ್ ಒಬ್ರಿಗೆ ತುಂಬಾನೇ ಹುಷಾರಿಲ್ಲ. ಅವ್ರಿಗೆ ಕೂತಲ್ಲಿಂದ ಹೇಳೋಕ್ಕಾಗಲ್ಲ, ಯಾರ ಜೊತೆನೂ ಮಾತಾಡೋದಕ್ಕಾಗಲ್ಲ. ಅವ್ರು ತುಂಬಾ ಕಷ್ಟದಲ್ಲಿದಾರಮ್ಮ. ಅದಕ್ಕೆ ಮಂಡಿ ಸೇವೆ ಮಾಡೋದ್ರಿಂದ ಅವ್ರಿಗೆ ಹುಷಾರಾಗುತ್ತೇನೋ ಅಂತ ಅನ್ಕೊಂಡೆ. ಮಂಡಿ ಸೇವೆ ಅಂದ್ರೆ ಯಾರು ಯಾರಿಗ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಹಾಗೆಲ್ಲ ಫ್ರೆಂಡ್ಸ್ಗೆಲ್ಲ ಮಂಡಿ ಸೇವೆ ಮಾಡಕ್ ಆಗಲ್ಲ ಕಣೆ. ಬೇಕಿದ್ರೆ ಅವ್ರ ಮನೆಯವರೇ ಮಾಡ್ಕೋತಾರೆ ಬಿಡು. ಅಮ್ಮ, ಅವ್ರಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇದಾರೆ ಅಂದ್ಮೇಲೂ ನೀನ್ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತೀಯಲ್ಲ. ಅದಿತಿ, ನಿಮ್ಮಮ್ಮ ಹೇಳ್ತಾ ಇರೋದು ಕರೆಕ್ಟ್ ಅಮ್ಮ. ಮಂಡಿ ಸೇವೆ ಅಂದ್ರೆ ಅದಕ್ಕೆ ತುಂಬಾ ಮಹತ್ವ ಇದೆ. ಅದು ನಿನ್ನೆ ಮೊನ್ನೆ ಆಚರಣೆಗೆ ಬಂದಿರೋ ಪದ್ಧತಿ ಅಲ್ಲ, ನಮ್ಮ ಪೂರ್ವಜರ ಕಾಲದಿಂದ ಆಚರಣೆಯಲ್ಲಿರೋ ಪದ್ಧತಿ. ಅದಕ್ಕೆ ಒಂದು ದೈವಿಕವಾದ ಮಹತ್ವ ಇದೆ. ಯಾರ್ಯಾರೋ ಯಾರ್ಯಾರ ಹೆಸರಲ್ಲೋ ಮಾಡೋದಕ್ಕಾಗೋದಿಲ್ಲ. ಸಂಬಂಧಪಟ್ಟವರು ಮಾತ್ರ ಸಂಬಂಧಪಟ್ಟವರಿಗೆ ಮಾಡಬೇಕು. ನೋಡು ಅದಿತಿ, ಹಾಗೆಲ್ಲ ಸುಮ್ನೆ ಹರಕೆ ಕಟ್ಕೋಬಾರ್ದಮ್ಮ. ನೀನೇನಾದ್ರೂ ಆ ತರ ಹರಕೆ ಕಟ್ಕೊಂಡಿದ್ರೆ ಹೇಳ್ಬಿಡು, ದೇವ್ರಿಗೆ ತಪ್ಕಾಣಿಕೆ ಹಾಕಿ ಅಪ್ಪ ಕ್ಷಮಿಸ್ಬಿಡಪ್ಪ ತಂದೆ ಅಂತ ಕೇಳ್ಕೊಳ್ಳೋಣ. ಅರ್ಶನೆ ಮಾಡಿಸಿದ ಕುಂಕುಮ. ಯಾಕೆ ಹೇಳ್ತಿ? ನಿಮ್ ತಂಗಿ ಮೇಲೆ ಇನ್ನೂ ಕೋಪ ಕರಗಿಲ್ವಾ? ಹಾಗೇನಿಲ್ಲ ವಿಕ್ಕಿ ಅವರೇ. ಮತ್ತ್ಯಾಕೆ ಅವಳನ್ನ ಇಗ್ನೋರ್ ಮಾಡ್ತಾ ಇದೀರಾ? ಪಾಪ, ಇವತ್ತು ಅವಳು ಎಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಹಾರ್ಕೆ ತೀರ್ಸಿದಳು ಗೊತ್ತಾ? ಬಾವಾ, ನಾನ್ ಮಂಡಿ ಸೇವೆ ಮಾಡಿದ್ದೇನೆ, ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ತಿದ್ದೀನಿ ಅನ್ನೋ ತರ ಹೇಳ್ಬೇಡಿ. ಅಷ್ಟಕ್ಕೂ ನಾನ್ ಮಂಡಿ ಸೇವೆ ಮಾಡಿದ್ದು ಯಾರಿಗೋಸ್ಕರ ಅಲ್ವಲ್ಲ, ಅಕ್ಕನ್ ಮಗುಗೆ ಒಳ್ಳೇದಾಗ್ಲಿ ಅಂತ ತಾನೆ.
ನನ್ಗೋಸ್ಕರ ನೀನು 108 ಸಲ ಮಂಡಿ ಸೇವೆ ಮಾಡ್ದ್ಯಾ? ಹಾ ಅಕ್ಕ, ನಿನ್ಗೋಸ್ಕರ ನಾನು 108 ಸಲ ಅಲ್ಲ 1008 ಸಲ ಮಂಡಿ ಸೇವೆ ಮಾಡೋದಕ್ಕೂ ರೆಡಿ. 108 ಸಲ ಮಂಡಿ ಸೇವೆ ಮಾಡೋದಕ್ಕೆ ನಿನ್ ಕಷ್ಟ ಆಗ್ಲಿಲ್ವಾ? ನನಗ್ ಕಷ್ಟ ಆಗತ್ತೆ ಅನ್ನೋದು ಮುಖ್ಯ ಅಲ್ಲ ಅಕ್ಕ, ನಿನಗ್ ಒಳ್ಳೇದಾಗತ್ತೆ ಅನ್ನೋದು ಮಾತ್ರ ಮುಖ್ಯ. ನಿನಗ್ ಒಳ್ಳೇದಾಗತ್ತೆ ಅಂತಂದ್ರೆ ಅದೆಂತ ರಿಸ್ಕ್ ಬೇಕಿದ್ರು ತಗೊಳೋದಕ್ಕೆ ರೆಡಿ ನಾನು. ಹಾ ಅಕ್ಕ, ಈ ತೆಂಗಿನಕಾಯಿನ ಪುರೋಹಿತರು ಪ್ರಸಾದ ಅಂತ ಕೊಟ್ಟಿದ್ದಾರೆ. ಈ ತೆಂಗಿನಕಾಯಿ ಹಾಕಿ ನಿನಗ್ ಪಾಯಸ ಮಾಡ್ಕೊಡ್ಬೇಕಂತೆ. ಒಂದ್ 10 ನಿಮಿಷ ಇರು, ನಾನು ಪಾಯಸ ಮಾಡ್ಕೊಂಡು ತಗೊಂಡ್ಬಿಡ್ತೀನಿ. ತಗೋ. ಓಹೋ, ಹಾಗಾದ್ರೆ ಇದೆಲ್ಲ ನಿಮ್ದ ಕಿತಾಪತಿ? ಹೌದು ಪರಿ, ನಿನಗೆ ಮಂಡಿ ಸೇವೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅಮ್ಮಗ್ ಫೋನ್ ಮಾಡಿ ವಿಷಯ ಹೀಗೀಗಿದೆ ಅಂತ ಹೇಳ್ದೆ. ಪಾಪ ಅಮ್ಮ ಒಂದೇ ಒಂದು ಕ್ಷಣನೂ ಯೋಚನೆ ಮಾಡದೆ ದೇವಸ್ಥಾನಕ್ಕೆ ಓಡ್ಬಂದ್ಲು. ಯಾಕ್ರಿ ಹೇಳಕ್ ಹೋದ್ರಿ? ಕಷ್ಟನೋ ಸುಖನೋ ನಾನೇ ಮಾಡ್ತಿದ್ನಪ್ಪ. ಮರಿ, ಅಮ್ಮ ಮಂಡಿ ಸೇವೆ ಮಾಡ್ದೆ, ನೀನೇ ಮಂಡಿ ಸೇವೆ ಮಾಡಿದ್ದಿದ್ರೆ ನಿನ್ನ ಪರಿಸ್ಥಿತಿ ಏನಾಗಿರೋದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡೋ. ಇನ್ನೇನಾಗಿರತ್ತಪ್ಪ, ಇಷ್ಟೊತ್ತಿಗಾಗ್ಲೇ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋಳು. ಆಮೇಲೆ ಅಮ್ಮ ಹುಷಾರಾಗ್ಲಿ ಅಂತ ನಾನ್ ಮಂಡಿ ಸೇವೆ ಮಾಡ್ಬೇಕಿತ್ತು. ಸುಮ್ನೆ ರೇ, ನನ್ನೇನೇನು ಅಷ್ಟು ಕೈಲಾಗ್ದೋಳು ಅಂತ ಅನ್ಕೋಬೇಡ ನೀನು. ಅಮ್ಮ ಸುಮ್ನೆ ಯಾಕೆ ಬಿಲ್ಡಪ್ ತಗೋತಿದ್ಯಾ? ನಿನ್ ಕೈಯಲ್ಲಿ ಆಗ್ತಿರ್ಲಿಲ್ಲ ಅಂತ ಒಪ್ಕೋ, ನಾವೇನು ಅನ್ನಲ್ಲ. ಹರಕೆ ಕಟ್ಕೊಳಕ್ ಮನ್ಸ್ ಕೊಟ್ಟ ದೇವ್ರು ಅದನ್ನ ನೆರವೇರ್ಸೋದಕ್ ಶಕ್ತಿ ಕೊಡ್ತಿರ್ಲಿಲ್ವಾ? ಅವನೇ ಹೇಗೋ ಕಾಪಾಡ್ತಿದ್ದ ಬಿಡು. ನೀನು ಬಿಡು ಪರಿ, ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ್ಯ. ಅದ್ ಮಣ್ಣಾಗಿದ್ರೆ ನಿಮ್ಗಾಗ್ಬೇಕಾಗಿತ್ತು ರೀ, ನನ್ಗೇನ್ ಮೀಸೆನೇ ಇಲ್ವಲ್ಲ. ಬರೀ ನಾನು ಹೊರಡಬೇಕು, ಫೋನ್ ತಂದ್ಕೊಡು. ಏನು ಫೋನಾ? ಕಾಣಿಸ್ತಿಲ್ವಾ ನಿಮ್ಗೆ? ನೋಡಿ ಅಲ್ಲಿ ಆಗ್ಲಿಂದ ಆಡ್ತಾ ಕೂತಿದೆ. ಫೋನ್ ಕೊಡು. ಹಾ ಕೊಟ್ಟೆ. ಅಪ್ಪ, ಈ ಫೋಟೋ ಯಾರು ನಿಂಗೆ ಕಳಿಸಿದ್ರು? ಅದು ನಮ್ ವಿಕ್ಕಿನೇ ತೆಗೆದು ಕಳಿಸಿದ್ದು. ಅದ್ ಹೇಗಪ್ಪ? ವಿಕ್ಕಿ ಬಾವ ಆರ್ತಿ ಅಕ್ಕನ್ ಪಕ್ಕನೆ ಮಲ್ಕೊಂಡಿದ್ದಾರೆ, ಅವ್ರು ಹೇಗ್ ತೆಗೆದು ಕಳಿಸ್ತಾರ? ಅದು ನಿನ್ನೆ ನಡುರಾತ್ರಿಯಲ್ಲಿ ನಿಮ್ಮಮ್ಮ ಆರ್ತಿ ಬಗ್ಗೆ ಅದೇನೋ ಕಟ್ಕನ್ಸ್ ಬಿದ್ದಿದೆ ಅಂತ ಗಾಬರಿಯಿಂದ ಫೋನ್ ಮಾಡಿದ್ಲು. ನಾನು ಆ ವಿಚಾರನ ವೇದ ಅಂತ ಹೇಳಿದೆ, ಅವನು ಫೋಟೋ ತೆಗೆದ್ಬಿಟ್ಟು ಕಳಿಸ್ದ. ಓ ಹೌದಾ, ಹಾಗಿದ್ರೆ ಸರಿಯಪ್ಪ. ಅಲ್ಲಪ್ಪ, ಈ ಫೋಟೋನ ವೇದಾಂತ್ ಭಾವನೆ ತೆಗ್ದಿದ್ರೆ ಅವ್ರ ಯಾಕಪ್ಪ ಆಚೆಯಿಂದ ಕಳ್ಳನ್ ತರ ಫೋಟೋ ತೆಗೆದ್ರು? ಅಯ್ಯೋ, ಬೇಡದೇ ಇರೋ ವಿಷಯದ ಬಗ್ಗೆ ಸುಮ್ಮನೆ ಯೋಚನೆ ಮಾಡಿ ವೃಥ ಸಮಯ ವ್ಯರ್ಥ ಮಾಡಬೇಡ. ಮೊದಲು ಓದೋದ್ರ ಕಡೆ ಗಮನ ಕೊಡ. ನಾನು ಬರ್ತೀನಿ. ನೀನಾದ್ರೂ ನನ್ನ ನಂಬ್ತೀಯ ಅಲ್ವಾ? ಬಾಬಾ, ನಾನೇನು ಮಾಡಿಲ್ಲ ಅಂತ ನಿಮ್ಗಾದ್ರೂ ಗೊತ್ತಿದೆ ಅಲ್ವಾ? ನನ್ ಅಕ್ಕನ್ ಕೊಡಕ್ ಹೋಗಿದ್ದು ದೇವಸ್ಥಾನದಲ್ಲಿ ಪುರೋಹಿತರು ಕೊಟ್ರಲ್ಲ ತೆಂಗಿನಕಾಯಿ, ಅದರಿಂದ ಮಾಡಿದ್ ಪಾಯಸ ಬಾವ. ನಾನ್ ಸುಳ್ಳು ಹೇಳ್ತಿಲ್ಲ, ನಾನು ಅದ್ರಲ್ಲಿ ಏನು ಮಿಕ್ಸ್ ಮಾಡಿರ್ಲಿಲ್ಲ ಬಾವ. ನಿಮ್ಗೇನು ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ನಿಮ್ ಕಣ್ ಮುಂದೆನೆ ಈ ಪಾಯಸನ ತಿಂತೀನಿ. ಅಮೂಲ್ಯ, ನಾವೇನು ಅನ್ಕೊಂಡಿಲ್ಲ, ತಿನ್ಬೇಡ ಬಿಡು. ನೋಡ್ದ, ನನ್ಗೇನು ಆಗಿಲ್ಲ, ನನ್ ಪಾಯಸದಲ್ಲಿ ಏನು ಮಿಕ್ಸ್ ಮಾಡಿಲ್ಲ. ಹಿಂಗಾದ್ರೂ ನನ್ನ ನಂಬ್ತೀರಾ ಅಲ್ವಾ? ಅಮೂಲ್ಯ, ಪ್ಲೀಸ್ ಅಮೂಲ್ಯ, ಲಿಸನ್ ಟು ಮೀ. ಬಾಬಾ ಸಾರಿ ನೋಡಿ, ನಾನು ಆರತಿ ಅವ್ರು ಹೀಗೆ ಆಡೋದಕ್ಕೆ ನೀನಂತೂ ಕಾರಣ ಅಲ್ಲ. ಅವ್ರು ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ
ನನಗ್ ಚೆನ್ನಾಗಿ ಗೊತ್ತಿದೆ. ನೀನೇನು ತಲೆ ಕೆಡ್ಸ್ಕೊಳ್ಬೇಡ. ಅಗ್ರಜ ನೀನನ್ನು ಎಷ್ಟು ನಂಬ್ತಾನೋ ನಾನು ಅಷ್ಟೇ ನಂಬ್ತೀನಿ. ನಾವಿಬ್ರು ನಿನ್ ಮೇಲೆ ಡೌಟ್ ಪಡೋದಕ್ಕೆ ಚಾನ್ಸೇ ಇಲ್ಲ. ಒಂದ್ ವೇಳೆ ಆರ್ತಿಯವರು ಅವ್ರ ತವ್ರ ಮನೆಗೆ ಹೋಗಿದ್ರು ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅನ್ನೋ ಗೊತ್ತಿಲ್ಲ. ಆದ್ರೆ ನೀನು ಅವ್ರ ತಾಯಿ ಸ್ಥಾನದಲ್ಲಿ ನಿಂತು ಆರೈಕೆ ಮಾಡ್ತಿದ್ಯಾ. ನೀನೇನು ಅಂತ ಯಾರಿಗೂ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಹಾಗೆ ಆರ್ತಿ ಅವ್ರ ಕಂಡೀಷನ್ಗೂ ಹೆದರ್ಬೇಕಾಗಿಲ್ಲ. ಡಾಕ್ಟರ್ ಕೂಡ ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಆರ್ತಿ ಅವರಿಂದ ನಿನಗ್ ಬೇಜಾರಾಗಿದ್ರೆ ನನ್ನ ಕಡೆಯಿಂದ ಸಾರಿ. ನೀನ್ ಇನ್ಮೇಲೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋ. ಒಂದ್ ಕೆಲಸ ಮಾಡೋಣ ವಿಕ್ರಮ್, ಆರ್ತಿ ಜವಾಬ್ದಾರಿ ನೀನ್ ತಗೋ. ಅಮೂಲ್ಯನ ಹೇಗ್ ಡೈವರ್ಟ್ ಮಾಡ್ಬೇಕು ಅಂತ ನಾನ್ ನೋಡ್ಕೊಳ್ತೀನಿ. ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಅಮೂಲ್ಯ ಮನೇಲಿ ಇದ್ರೆ ತಾನೆ ಆರ್ತಿ ಮೇಲೆ ಓವರ್ ಆಗಿರೋ ಕಾಳಜಿ, ಭಯ, ಪ್ರೀತಿ ಇದೆಲ್ಲ ಹುಟ್ಟೋದು. ಅದಕ್ಕೆ ಅವಳನ್ನ ಮನೆಯಿಂದ ಹೊರಗಡೆ ಇರೋ ರೀತಿ ನೋಡ್ಕೊಳ್ಬೇಕು. ಮನೆಯಿಂದ ಹೊರಗಿರೋ ತರ ಅಂದ್ರೆ ಯಾವ ತರ? ಅಮೂಲ್ಯನ ಇನ್ ಮುಂದೆ ನನ್ ಜೊತೆ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಅವಳ ಆಫೀಸಲ್ಲಿ ಬ್ಯುಸಿ ಆಗಿದ್ರೆ ಆರ್ತಿ ಮೇಲೆ ತೋರಿಸೋ ಪ್ರೀತಿ, ಕಾಳಜಿ ಇದೆಲ್ಲ ಕಡಿಮೆ ಆಗುತ್ತೆ. ಆಗ ಯಾರ ಮಧ್ಯೆ ಮನಸ್ತಾಪಗಳಾಗಲ್ಲ, ಜಗಳಗಳಾಗಲ್ಲ. ನಾವ್ ಈ ರೀತಿ ಏನಾದ್ರು ಮಾಡ್ಲೇಬೇಕು ವಿಕ್ರಮ್. ಹಾಗಿದ್ರೆ ನಾವು ರೌಡಿನಾದಿನ ಕನ್ವಿನ್ಸ್ ಮಾಡ್ಬೇಕು ಅಂತ್ಯಾ? ಎಸ್ ವಿಕ್ರಾಂತ್, ನಾವೀಗ ಕನ್ವಿನ್ಸ್ ಮಾಡ್ಬೇಕಾಗಿರೋದು ಅಮೂಲ್ಯ. ಹಲೋ ಪರಿ, ಇವತ್ತು ಆ ಡೇ ಡ್ಯೂಟಿ ವಾಚ್ಮ್ಯಾನ್ ಬಂದಿಲ್ಲ. ನಾನು ಇಲ್ಲೇ ಡ್ಯೂಟಿ ಕಂಟಿನ್ಯೂ ಮಾಡ್ತೀನಿ. ನೀನು ನನ್ನ ತಿಂಡಿ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಇಲ್ಲೇ ಮಕ್ಳು ಮನೆಯಲ್ಲ ಏನಾರು ತಿನ್ಕೋತೀನಿ. ಅಲ್ಲ ರೀ, ಇವತ್ ನಾನೇ ಅಲ್ಲಿಗೆ ಬರ್ಬೇಕು ಅನ್ಕೊಂಡಿದ್ನಲ್ಲ. ಹೌದಾ? ಯಾಕೆ ಪರಿ? ಏನ್ರಿ ಹೀಗ್ ಕೇಳ್ತಿದ್ದೀರಿ ನೀವು? ನಮ್ಮ ಮಗಳು ಆರ್ತಿ ಗರ್ಭಿಣಿ. ಅವಳು ಹುಟ್ಟೋ ಮಗು ಆರೋಗ್ಯವಾಗಿರ್ಲಿ ಅಂತ ನಾನು ಗ್ರಂಥಿಗೆ ಅಂಗಡಿಗೆ ಹೋಗಿ ಗರ್ಭಿಣಿ ಹೆಂಗಸರಿಗೆ ಕೊಡೋ ಪದಾರ್ಥಗಳನ್ನೆಲ್ಲ ತಗೊಂಡ್ ಬಂದಿದ್ದೀನಿ. ನೀವು ಡ್ಯೂಟಿ ಮುಗಿಸ್ಕೊಂಡ್ ಬಂದ್ಮೇಲೆ ಇಬ್ರು ಒಟ್ಟಿಗೆ ಹೋಗಿ ಕೊಟ್ಟು ಬರೋಣ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಈ ತರ ಹೇಳ್ತಿದ್ದೀರಲ್ಲ. ನನಗ್ ಬರೋಕ್ ಆಗಲ್ಲ ಪರಿ, ನೀನೇ ತಗೊಂಡ್ ಬಂದ್ ಕೊಡು, ಪರವಾಗಿಲ್ಲ. ಹೌದಾ? ಹಾಗಿದ್ರೆ ಸರಿ ರೀ. ಅದಿತಿ, ಮನೆ ಕಡೆ ಜೋಪಾನ ಕಣೆ. ನಾನು ನಿಮ್ಮ ಅಕ್ಕಂದ್ರ ಮನೆಗೆ ಹೋಗಿ ಬರ್ತಿದ್ದೀನಿ. ಅಮ್ಮ, ಹಾಗಿದ್ರೆ ನಾನು ಬರ್ತೀನಿ. ಪಾಪ ಅದಿತಿಗೆ ಅವಳ ಅಕ್ಕಂದ್ರ ಮನೆಗೆ ಬರೋದು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಏನ್ ಮಾಡೋದು, ಇವರಪ್ಪ ಅಲ್ಲೇ ವಾಚ್ಮ್ಯಾನ್ ಕೆಲಸ ಮಾಡ್ತಿರೋದ್ರಿಂದ ಇವರನ್ನ ಅಲ್ಲೇ ಕರ್ಕೊಂಡು ಹೋಗಕ್ ಆಗಲ್ಲ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ವಾಚ್ಮ್ಯಾನ್ ಕೆಲಸ ಮಾಡ್ತಿರೋದು ಇವ್ರ ಅಪ್ಪನೇ ಅಂತ ಗೊತ್ತಾಗ್ಬಿಟ್ರೆ ಅಯ್ಯೋ ಕಷ್ಟ ಆಗ್ಬಿಡತ್ತಪ್ಪ. ಅಮ್ಮ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಡಿ ಹೋಗೋಣ. ಅದು ಅದಿತಿ, ನೀನು ಮನೆ ಕಡೆ ಎಲ್ಲ ಸ್ವಲ್ಪ ಜೋಪಾನವಾಗಿ ನೋಡ್ಕೋ. ನಾನು ಬೇಗ ಹೋಗ್ಕೊಂಡ್ಬಿಡ್ತೀನಿ ಕಣೆ. ಅಮ್ಮ ಪ್ಲೀಸ್ ಅಮ್ಮ, ನಾನು ಬರ್ತೀನಿ. ಬೇಡ ಅಂತ ಹೇಳದ್ನಲ್ಲ ಅದಿತಿ, ಯಾಕೆ ಹಠ ಮಾಡ್ತಿದ್ಯಾ? ನೀನ್ ಇಲ್ಲೇ ಇರೋ, ನಾನು ಹೋಗ್ಬಿಟ್ಟು ಬರ್ತೀನಿ. ಇವತ್ ಯಾಕೆ ಬೇಡ ಅಂತಿದ್ದಾಳೆ? ಇವಳಿಗೇನಾದ್ರೂ ನನ್ನ ಮತ್ತೆ ಧ್ರುವನ್ ಬಗ್ಗೆ ಗೊತ್ತಾಗಿರ್ಬೋದಾ? ಈಗೇನು ನೀನ್ ಬರ್ಲೇಬೇಕಾ? ಹಾ ಅಮ್ಮ, ನಾನು ಆರತಿ ಅಕ್ಕ ನೋಡೋದ್ ಬೇಡ್ವಾ? ಸರಿ ನಡಿ. ನೀವಾ? ಏನು ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಆರ್ತಿ ನೋಡೋಕೆ ಅಂತ ಬಂದೆ ಸುಹಾಸಿನಿ ಅವರೇ. ಅಂದ್ಹಾಗೆ ನೀವೆಲ್ರೂ ಆರಾಮಾಗಿದ್ದೀರಾ? ನಾವು ಚೆನ್ನಾಗೇ ಇರ್ತೀವಿ ಬಿಡಿ. ನೀವೇನು ನೋಡ್ಬೇಕು ಅಂದ ತಕ್ಷಣ ಹೇಳ್ದೆ ಕೇಳ್ದೆ ಬಂದ್ಬಿಡೋದ? ಇನ್ನು ನೀವು ಯಾವ ಕಾಲದಲ್ಲಿದ್ದೀರಾ? ಬರ್ಬೇಕಾದ್ರೆ ಇನ್ಫಾರ್ಮ್ ಮಾಡಿ ಬರ್ಬೇಕು.
ಹಾಗಲ್ಲ, ಮಗಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ. ನೋಡಿ, ಆರ್ತಿ ಈಗ ತಾನೇ ಮಲಗಿದಾಳೆ, ಅವಳನ್ನ ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ಅವಳಿಗೆ ತುಂಬಾ ಸ್ಟ್ರೆಸ್ ಇದೆ, ಚೆನ್ನಾಗಿ ರೆಸ್ಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಪರಿಮಳ ಅವರೇ, ನಿಮ್ಮ ಯಜಮಾನರು ನಮ್ಮ ಮನೆ ಕಡೆ ಬಂದು ತುಂಬಾ ದಿನ ಆಯ್ತು. ಫ್ರೀ ಇದ್ದಾಗ ಒಂದ್ಸಲ ಮನೆಗೆ ಬರಕ್ ಹೇಳಿ. ಪಾಪ, ಅವ್ರು ನಮ್ಮನೆಗೆ ಬರ್ದೆ ತುಂಬಾ ದಿನ ಆಗೋಯ್ತು. ಸಾಕು, ಎದ್ದು ಹೋಗು ಅಂತ ಕೈ ಮುಗಿತಾನೆ ಹೇಳ್ಬಿಟ್ಲು. ಆದ್ರೆ ನಾನು ನನ್ನ ಮಗಳ ಮುಖ ನೋಡಿದೆ, ಹೇಗೆ ಹೋಗೋದು? ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬನ್ನಿ. ಯಾಕಂದ್ರೆ ನೀವು ಬರೋದು ನಮಗೂ ಗೊತ್ತಾಗ್ಬೇಕಲ್ವಾ. ನಾನು ಈ ತರ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದೊಡ್ಡ ದೊಡ್ಡ ಮನೆಯಲ್ಲೆಲ್ಲ ಇದೇ ತರ ನಡೆಯೋದು. ನಮ್ಮ ಮನೆಗೆ ಯಾರೇ ಬರ್ಬೇಕಾದ್ರೂ ನಮ್ ಪರ್ಮಿಷನ್ ಕೇಳ್ಕೊಂಡೇ ಬರ್ತಾರೆ. ಅದು ಅಮ್ಮನಾದ್ರೂ. ಅವಳು ಆಫೀಸ್ಗೆ ಹೋಗಿದ್ದಾಳೆ. ಇನ್ನೇನಾದ್ರೂ ಹೇಳೋದಿದ್ಯಾ? ಹೇಳೋದಿದ್ರೆ ಬೇಗ ಹೇಳಿ, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಹೊರಡ್ಬೇಕು. ಪರಿಮಳ ಅವರೇ, ನೀವು ಮನೆಗೆ ರಿಟರ್ನ್ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗ್ತೀರಾ, ಟ್ಯಾಕ್ಸಿಲಿ ಹೋಗ್ತೀರಾ? ಟ್ಯಾಕ್ಸಿಲಿ ಹೋಗೋ ಹಾಗಿದ್ರೆ ಹೇಳಿ, ನಾನೇ ಬುಕ್ ಮಾಡ್ತೀನಿ. ಓ, ನಿಮ್ಗೆ ಟ್ಯಾಕ್ಸಿಲಿ ಓಡಾಡಿ ಅಭ್ಯಾಸ ಇಲ್ಲ ಅಲ್ಲ? ನೀವು ಯಾವಾಗ್ಲೂ ಆಟೋದಲ್ಲೇ ಅಲ್ಲ ತಿರುಗಾಡೋದು? ಪರವಾಗಿಲ್ಲ ಬಿಡಿ, ನಾನು ವಾಚ್ಮ್ಯಾನ್ಗೆ ಹೇಳಿ ಆಟೋನೇ ತರಿಸ್ಕೊಡ್ತೀನಿ. ಬೇಡ ಸುಹಾಸಿನಿ ಅವರೇ, ಸುಮ್ಮನೆ ನಿಮ್ಗೆ ಯಾಕೆ ತೊಂದ್ರೆ, ನಾನೇ ಹೋಗ್ತೀನಿ. ಪರಿಮಳ ಅವರೇ, ಆಟೋ ಕೊಡೋದಕ್ಕೆ ದುಡ್ಡಿದೆ ಅಲ್ವಾ? ಬೇಕಾದ್ರೆ ನಾನೇ ಕೊಡ್ತೀನಿ. ಗರ್ಭಿಣಿ ಅಂತ ನೋಡಕ್ ಬಂದಿರೋ ತಾಯಿಗೆ ಈ ರೀತಿ ನಾ ಅವಮಾನ ಮಾಡೋದು ಪಾಪ. ಅವ್ರು ತಂದಿರೋದನ್ನ ನನ್ಗಂತೂ ತಗೊಳಕ್ ಆಗ್ತಾ ಇಲ್ಲ. ಹಾಗಂತ ನಾನ್ ಸುಮ್ನೆ ಇದ್ರೆ ಈ ಸುಹಾಸಿನಿ ಅವ್ರಿಗೆ ಮಗಳ ಮುಖ ನೋಡಕ್ಕೂ ಬಿಡದೆ ಹಾಗೆ ಕಳಿಸ್ಬಿಡ್ತಾರೆ. ಇಲ್ಲ ಇಲ್ಲ, ಇದಕ್ಕೇನಾದ್ರೂ ಮಾಡ್ಲೇಬೇಕು. ಬೇಡ ಸುಹಾಸಿನಿ ಅವರೇ, ನನ್ನ ಹತ್ರ ಇದೆ, ನಾನಿನ್ ಬರ್ತೀನಿ. ಪರಿಮಳ ಅವರೇ, ಬರ್ತೀನಿ ಅಲ್ಲ, ಹೋಗ್ತೀನಿ ಅಂತ ಹೇಳಿ. ಅಮ್ಮ ಅಮ್ಮ, ನಿಮ್ಗೆ ಈಗಿರೋ ಬಾಸ್ ಬಗ್ಗೆ ಏನ್ ಒಪಿನಿಯನ್ ಇದೆ ಅಂತ ನನಗೆ ಬರ್ದ್ ಕಳ್ಸಿ, ನಾನೇನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದಾಮ, ಈಗ ಅದೆಲ್ಲ ಯಾಕೆ ಬೇಕು ಹೇಳು? ಪಾಸ್ಟ್ ಇಸ್ ಪಾಸ್ಟ್, ಪ್ರೆಸೆಂಟ್ ಇಸ್ ಪ್ರೆಸೆಂಟ್ ಅಲ್ವಾ? ಏನ್ ಬಾವ ನೀವು
ಹೊಸ ನೀರು ಬಂದ್ಮೇಲೆ ಹೊಸ ಕಲರ್ ಬರೋದು ಕಾಮನ್. ಹೊಸ ಬಾಸ್ ಬಂದಿದ್ದಾರೆ ಅಂದ್ಮೇಲೆ ಎಲ್ರೂ ಒಪಿನಿಯನ್ ತಿಳ್ಕೊಳ್ಳೋದು ಅವ್ರ ರೈಟ್ಸ್ ಅಲ್ವಾ? ಎಲ್ರೂ ಒಪಿನಿಯನ್ ತಗೊಳ್ಳಿ ಬಿಡಿ. ಹೊಸ ಬಾಸ್ ಬಂದ್ಮೇಲೆ ಹಳೆ ಬಾಸ್ಗೂ ಹೊಸ ಬಾಸ್ಗೂ ಏನ್ ಡಿಫರೆನ್ಸ್ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಇದೊಂದು ಸುವರ್ಣಾವಕಾಶ. ನಮ್ಮ ಮನ್ಸಲ್ಲಿರೋ ಮಾತನ್ನ, ಬೈಗಳನ್ನ, ಶಾಪನ ಅಕ್ಷರ ಕಿಳಿಸಿ ಬೇಕಾದ್ರೆ ಹೊಗಳ್ಬೋದು. ಯಾರ್ಯಾರಿಗೂ ಎದುರ್ಬೇಕಾಗಿಲ್ಲ. ಆ ದೌರ್ಜನ್ಯ ನಡೆಯಲ್ಲ. ಯಾರು ಯಾರನ್ನ ತುಳಿಯಕ್ಕಾಗಲ್ಲ. ಟ್ಯಾಲೆಂಟ್ಗೆ ಬೆಲೆ, ಅದನ್ನ ಕೊಡಿಸೋದು ಒಂದು ಕಲೆ. ನಮ್ ಬಾಸ್ ದೊಡ್ಡ ಲೂಸ್. ನಮ್ ಬಾಸ್ ರೋಬೋಟ್. ನಮ್ ಬಾಸ್ಗೆ ಎಮೋಷನ್ಸೇ ಇಲ್ಲ. ನಮ್ ಬಾಸ್ ಸಿಡುಕ್ ಮುತ್ತಿ ಸಿದ್ದಪ್ಪ. ನಮ್ ಬಾಸ್ ಬಾಸ್ ಆಗಕ್ಕೆ ಲಾಯಕ್ಕಿಲ್ಲ. ಸರ್ವಾಧಿಕಾರಿ ರೋಬೋಟ್ ಸಿಡುಕ್ ಮುತ್ತಿ ಸಿದ್ದಪ್ಪ. ನೋಡ್ದ ನಿನ್ ಸ್ಟಾಫ್ ನಿನ್ ಮೇಲೆ ಎಂಥ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅಂತ. ಇನ್ಮೇಲಾದ್ರೂ ನಿನ್ನ ನೀನು ಬದಲಾಯಿಸ್ಕೊ. ಇಲ್ಲ ಅಂದ್ರೆ ಇಲ್ಲಿ ಗೊತ್ತಾಗಿರೋದು ಇನ್ಮೇಲೆ ಊರ್ ತುಂಬಾ ಗೊತ್ತಾಗುತ್ತೆ. ಬಾಸ್, ಅದು ಮೇಡಮ್ ವಾಪಸ್ ರೀಜಾಯ್ನ್ ಆಗ್ಬೇಕು ಅಂತ ನಾವು ಛೋಟಾ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆ ರಿಕ್ವೆಸ್ಟ್ಗೆ ಮೇಡಮ್ ಮಣಿದು ವಾಪಸ್ ರೀಜಾಯ್ನ್ ಆಗ್ತಾ ಇದ್ದಾರೆ. ಆದ್ರೆ ಛೋಟಾ ಬಾಸ್ ಹತ್ರ ಕೆಲವೊಂದು ಕಂಡೀಷನ್ಗಳು ಇಟ್ಟಿದಾರಂತೆ. ಅಲ್ಲ, ನನಗಿದೆಲ್ಲ ಯಾಕೆ ಬೇಕಿತ್ತು ಅಂತ ಅವ್ರ ಆಫೀಸು ಅವ್ರು ಏನಾದ್ರೂ ಮಾಡ್ಕೊಳ್ತಿದ್ರು. ಮಧ್ಯದಲ್ಲಿ ನಾನ್ ಮೂಗ್ ತೋರಿಸಿ ಹೋಗಿ ಹಾಕಿಸ್ಕೊಳ್ತೀನ ಅಂತ ಡೌಟ್. ಯಾಕೆ ಸೈಲೆಂಟ್ ನಿಂತಿದ್ದೀರಾ? ಅದೇನ್ ಕಂಡೀಷನ್ಸ್ ಅಂತ ಹೇಳ್ಸಾರಿ. ಅಂತ ತಲೆ ಹೋಗುವಂತ ಕಂಡೀಷನ್ಸ್ ಏನೂ ಇಲ್ಲ, ಸಣ್ಣ ಪುಟ್ಟ ಕಂಡೀಷನ್ಸ್ ಅಷ್ಟೇ. ಅದನ್ನೇ ಏನು ಅಂತ ಹೇಳಿ. ನಂಗೆ ರೀಜಾಯ್ನಿಂಗ್ ಬೋನಸ್ ಅಂತ 5 ಲಕ್ಷ ಬೇಕು. ಅದನ್ನ ಕೊಟ್ರೆ ಇರ್ತೀನಿ, ಇಲ್ಲಾಂದ್ರೆ ಎಲ್ಲ ಹಾಳು ಮಾಡಿ ಮನೆಗೆ ಹೋಗ್ತಾ ಇರ್ತೀನಿ. ಈ 5 lakhs ವಿಚಾರನ ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೇನೆ. ಬಟ್ ನನ್ನ ಎಂಪ್ಲಾಯೀಸ್ ನನ್ನ ಬಗ್ಗೆ ಬರ್ದಿದ್ದಾರೆ ಅಂತ ಹೇಳ್ತಿದ್ಯಲ್ಲ, ಅದು ಖಂಡಿತವಾಗ್ಲೂ ಅವ್ರು ಯಾರು ಬರ್ತಿದ್ದಾರೆ. ನೋಡಿ, ಆರ್ತಿಗೆ ಈ ಬೇರು ಬಟ್ಟೆ ಬೇಯಿಸಿದನ್ನೆಲ್ಲ ಕೊಡೋದಕ್ಕೂ ಆಗಲ್ಲ, ತಿನ್ಸೋದಕ್ಕೂ ಆಗಲ್ಲ. ಆರ್ತಿನ ಹೇಗ್ ನೋಡ್ಕೊಳ್ಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನಿಮ್ಗೆ ಆಯುರ್ವೇದದ ಶಕ್ತಿ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ಆಯುರ್ವೇದದ ಬಗ್ಗೆ ನನಗೆ ಅಸಡ್ಡೆ ಇಲ್ಲ, ಅದ್ರ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತಿದೆ. ಎಮೋಷನಲ್ ಬ್ಲಾಕ್ ಮೇಲ್ ಮಾಡಬೇಡಿ. ಬೇಕಿದ್ರೆ ನಿಮ್ಗೆ ಕೈ ಮುಗಿದು ಕೇಳಿ. ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಅದ್ರ ಮೇಲೆ ನಿನ್ನಿಷ್ಟ. ನಾಳೆ ಮಗುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನನ್ನು ಮಾತ್ರ ಬ್ಲೇಮ್ ಮಾಡಬೇಡ. ನಿನ್ ತಾಯಿ ತಂದಿರೋದು ನಿನಗೆ ಹೆಚ್ಚು ಅನ್ನೋದಾದ್ರೆ ನಿನ್ನಿಷ್ಟ, ನನಗೇನು ಅಭ್ಯಂತರ ಇಲ್ಲ. ಅಪಶಕುನ ಅನ್ನೋದು ಎಲ್ಲಿಂದ ಯಾರಿಂದ ಬೇಕಾದ್ರೂ ಬರ್ಬೋದು. ಒಳ್ಳೇದಾಗ್ಬೇಕು ಅಂತ ಏನಿಲ್ವಲ್ಲ, ಕೆಟ್ಟದ್ ಬೇಕಾದ್ರೂ ಆಗ್ಬೋದಲ್ಲ. ಯಾಕಂದ್ರೆ ಇದು ಮಾಯಾಲೋಕ. ಯಾವಾಗ ಏನಾಗತ್ತೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆರ್ತಿ, ಇನ್ಮುಂದೆ ನೀನು ಹುಷಾರಾಗಿರ್ಬೇಕು. ಯಾರನ್ನು ನಂಬಿ ಮೋಸ ಹೋಗ್ಬೇಡ. ಅತ್ತೆ ಏನೋ ಕೊಟ್ರು, ಅಮ್ಮ ಏನೋ ಮಾಡ್ಕೊಂಬಂದ್ ಕೊಟ್ರು, ತಂಗಿ ಏನೋ ಕೊಟ್ಲು ಅಂತ ಹಿಂದು ಮುಂದೆ ಯೋಚನೆ ಮಾಡದೆ ತಿನ್ನಕ್ ಹೋಗ್ಬೇಡ.
ಆರ್ತಿ, ನಿನಗೂ ನಾನು ತಂದಿರೋ ಪದಾರ್ಥಗಳ ಮೇಲೆ ನಂಬಿಕೆ ಇಲ್ವಾ? ನೀನು ಬೇಡ ಅಂತೀಯ? ಅಮ್ಮ ಅಮ್ಮ ಅದು ಹಾಗಲ್ಲ ಅಮ್ಮ. ಪರವಾಗಿಲ್ಲ ಆರ್ತಿ, ನಿಮ್ಮ ಅತ್ತೆ ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ ಅಲ್ವಾ? ನಿನ್ ಮಗು ಒಳ್ಳೇದಾದ್ರೆ ಅಷ್ಟೇ ಸಾಕು. ಅಮ್ಮ, ಪರವಾಗಿಲ್ಲ ಅದಿತಿ, ಇದಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾನೇನಾದ್ರೂ ಈ ಮನೆ ಸೊಸೆ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ನಾನಂತೂ ನಿನ್ ತರ ಹೆದರ್ಕೊಂಡು ಮೂಲೆ ಸೇರ್ಕೊಳ್ತಾ ಇರ್ಲಿಲ್ಲ. ಆದ್ರೂ ನಿನ್ ಮೇಲೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ ಕಣೆ. ನಿಮ್ ಮತ್ತೆ ಬುದ್ಧಿ ಕಲ್ಸಿ ಒಂದ್ ದಾರಿಗೆ ತಂದೆ ತರ್ತೀಯ ಅಂತ. ಆದ್ರೆ ಈಗ ಅರ್ಥ ಆಗ್ತಿದೆ, ನೀನು ರೌಡಿ ಬೇಬಿ ಅಲ್ಲ, ತುಸ್ಪಟಾಕಿ. ಬಜಾರ್ ಏನಾಯ್ತು? ಯಾಕೆ ಟೆನ್ಷನ್ ಇದೆಯಾ? ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ ಹೋಗ್ತಿದ್ದೀನಿ. ಅಮೂಲ್ಯ, ಯಾಕೆ ಎದಕ್ಕೆ ತಗೊಟ್ಟೋದ್ಲು? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅದಿತಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದು ಅಂತ ಗೊತ್ತಾಯ್ತು. ಏನಾಗಿದೆ? ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಒಂದು ಮನೆಗೆ ಯಾರೋ ಬಂದಿರ್ಬೇಕು, ಏನೋ ಪ್ರಾಬ್ಲಮ್ ಆಗಿರ್ಬೇಕು. ಕಾಂತ, ಕಾಂತ, ಬಾಸ್, ಅಮೂಲ್ಯ ತುಂಬಾ ಟೆನ್ಷನ್ ಆಗಿ ಮನೆಗೆ ಹೊರಟೋದ್ಲು. ಮನೇಲಿ ಏನಾಗಿದೆ ಅಂತ ಸ್ವಲ್ಪ ವಿಚಾರಿಸಿ. ಓಕೆ ಬಾಸ್. ಹಾ ಅಗ್ರಜ, ನನ್ನ ಕ್ಯಾಬಿನ್ ಬಾ. ಆಯ್ತಾ? ಅಗ್ರಜ, ನಾನು ಆಫೀಸಲ್ಲಿಲ್ಲ. ಆರ್ತಿ ಅವರೇನೋ ಬೇಕು ಅಂತ ಅಂದ್ರು, ಅದಕ್ಕೆ ಮಾರ್ಕೆಟ್ಗೆ ಬಂದಿದ್ದೆ. ಯಾಕೆ ಆಫೀಸಲ್ಲಿ ಏನೋ ಪ್ರಾಬ್ಲಮಾ? ಏಯ್ ನೋನು, ಇದಕ್ಕೆ ನೀನು ಆರಾಮಾಗಿ ಮನೆ ಬಾ. ಓಕೆ. ಯಾಕೋ ಏನೋ ಸರಿಯಿಲ್ಲ ಅನಿಸ್ತದೆ. ನನ್ನ ಮನೆಗೆ ಹೋಗೋದೇ ಬೆಟರ್. ಇವತ್ತೇನ್ ಮಾಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ನಿನ್ನ ಹಾಯ್ ಮಾ. ಅಮೂಲ್ಯ, ಆಫೀಸಿಂದ ಅರ್ಜೆಂಟಾಗಿ ಹೊರಟು ಬಂದಿಲ್ಲ, ಏನಾಯ್ತು? ಎನಿ ಪ್ರಾಬ್ಲಮ್? ಅದ್ ಸರಿ, ಅದಿತಿ ಫೋನಲ್ಲಿ ಏನ್ ಹೇಳಿದ್ಲು? ಯು ಲುಕ್ ರಿಯಲಿ ಟೆನ್ಸ್ಡ್. ಯಾರಿಗೂ ಏನೂ ಆಗಿಲ್ಲ ತಾನೆ? ಅಮೂಲ್ಯ, ನಿನ್ನೆ ಕೇಳ್ತಿರೋದು. ಇಸ್ ಎವ್ರಿಥಿಂಗ್ ಓಕೆ? ಕೂಲ್ ವೇದಾಂತ್, ನೀನ್ ಗಾಬರಿ ಪಟ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಪರಿಮಳ ಮತ್ತೆ ಮಂಜು ಅವ್ರು ಬಂದಿದ್ರು. ಅದೇನೋ ಗೊತ್ತಿಲ್ಲ, ತುಂಬಾ ಹೊತ್ತು ಇರ್ಲಿಲ್ಲ, ಸಡನ್ ಆಗಿ ಹೊರಟೋದ್ರು. ಆರ್ತಿ ಸ್ವಲ್ಪ ಸೆನ್ಸಿಟಿವ್ ಅಲ್ವಾ, ಅವ್ರು ಹೋಗಿದ ತಕ್ಷಣ ಅಳೋದಕ್ ಶುರು ಮಾಡಿದ್ರು. ಅದಿತಿ ಅಮೂಲ್ಯಂಗ್ ಫೋನ್ ಮಾಡಿ ಆರ್ತಿ ಅಕ್ಕ ಅಳ್ತಾ ಇದ್ದಾಳೆ, ಬಂದು ಸ್ವಲ್ಪ ಸಮಾಧಾನ ಮಾಡು ಅಂತ ಹೇಳಿದಾಳೆ. ಅದಕ್ಕೆ ಅಮೂಲ್ಯ ಆಫೀಸಿಂದ ಮನೆಗೆ ಬಂದ ಅಲ್ವಾ ಅಮೂಲ್ಯ? ಇಷ್ಟ ಇಲ್ಲ ಅಂದ್ರೆ ಆಗ್ಲೇ ಕುಡ್ದಿದೀನಿ ಅಂತ ಅರ್ಥ. ನೀನ್ ಅದಕ್ಕೇನೋ ಮಿಕ್ಸ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಅಲ್ಲ. ಈ ಮಾತನ್ನ ನೀನ್ ಆಡ್ತಿಲ್ಲ ಕಣೆ, ನೀನ್ ಹಿಂದೆ ಇರೋ ನಿಮ್ ಮತ್ತೆ ಆಡಿಸ್ತಿದ್ದಾರೆ. ಅವ್ರ ಮೇಲಿರೋ ನಂಬಿಕೆ ನನ್ ಮೇಲಿಲ್ಲ ಅಲ್ವಾ ನಿಂಗೆ? ಒಳ್ಳೆ ಮರ್ಯಾದನೆ ಕೊಟ್ಟೆ ಬೇಡ. ನೋಡಮ್ಮ,
ಸುಮ್ನೆ ಬಾಯಿಗೆ ಬಂದಾಗೆಲ್ಲ ಏನೇನೋ ಮಾತಾಡ್ಬೇಡ. ನೀನ್ ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಸುಮ್ನೆ ನನ್ ಮೇಲೆ ತಪ್ಪು ತಿಳ್ಕೊಳ್ತಾರೆ. ನಿಮ್ಗೀಗ ಏನ್ ಹೇಳಿದ್ರು ನಾಟಲ್ಲ ಬಿಡು, ಯಾಕೆಂದ್ರೆ ನಿನ್ ಮನ್ಸನ್ನ ಬೇರೆಯವ್ರು ಕಂಟ್ರೋಲ್ ಮಾಡ್ತಿದ್ದಾರೆ. ಹೆತ್ತಮ್ಮ ಅಷ್ಟು ಪ್ರೀತಿಯಿಂದ ನಿನಗ್ ಒಳ್ಳೇದಾಗ್ಲಿ ಅಂತ ಕೊಟ್ಟು ಹೋದ್ರೆ ನೀನು ಅವರಿಗೆ ಅವಮಾನ ಮಾಡಿ ಕಳಿಸ್ತೀಯಲ್ವಾ? ಇದ್ರಲ್ಲೇ ಗೊತ್ತಾಗಲ್ವೇನೆ ನಿನ್ ತಲೆಯಲ್ಲಿ ಇನ್ಯಾರೋ ಬಂದ್ ಕೂತಿದ್ದಾರೆ ಅಂತ? ಅದ್ ಹಾಗಲ್ಲ ಅಮ್ಮು, ಅತ್ತೆಗೆ ನನ್ ಮೇಲೆ ತುಂಬಾನೇ ಪ್ರೀತಿ. ನಂಗೊಂದ್ ಸ್ವಲ್ಪ ನೋವಾದ್ರೂ ಅವ್ರು ಅದನ್ನ ಸಹಿಸ್ಕೊಳಲ್ಲ. ನನ್ನ ಆರೋಗ್ಯದ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ. ಅದಕ್ಕೆ ಅವ್ರ ಮಾತನ್ನ ಜಾಸ್ತಿ ಕೇಳ್ತೀನಿ. ಏನೇ ಹೇಳ್ತಿದ್ಯಾ? ಹೆತ್ತಮ್ಮನ್ಗಿಂತ ನಿನ್ನ ಮತ್ತೆ ಜಾಸ್ತಿ ಪ್ರೀತಿ ಮಾಡಕ್ ಸಾಧ್ಯನೇನೆ? ಒಂದ್ ವೇಳೆ ಅತ್ತೆ ನಿನ್ನ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ಮಾಡೋದಾಗಿದ್ರೆ ನೀನ್ ಈ ತರ ಮಾತಾಡ್ತಿರ್ಲಿಲ್ಲ. ಅವರು ನಿನ್ಗೆ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಅದು ಯಾವ ಲೆವೆಲ್ಗೆ ಮಾಡಿದ್ದಾರೆ ಅಂದ್ರೆ ಅಮ್ಮನ್ ಮಾತು, ಅಮ್ಮನ್ ಆರೈಕೆ, ಅಮ್ಮನ್ ಪ್ರೀತಿ ಎಲ್ಲಾನು ಕಮ್ಮಿ ಅನ್ಸಕ್ ಶುರು ಆಗಿದೆ ನಿಂಗೆ. ಅವರು ನಿನ್ನ ಅವ್ರ ತರನೇ ಸ್ವಾರ್ಥಿ ಮಾಡ್ತಿದ್ದಾರೆ, ತಿಳ್ಕೊ. ನೋಡಮ್ಮ, ನನ್ ಮಗು ವಿಷಯದಲ್ಲಿ ನಾನ್ ಸ್ವಾರ್ಥಿನೇ. ನನ್ ಮಗು ಚೆನ್ನಾಗಿರ್ಬೇಕು ಅಂದ್ರೆ ಹೆತ್ತವ್ರನ್ನು ಧಿಕ್ಕರಿಸ್ತೀನಿ, ಒಡ ಹುಟ್ಟೋರ್ನು ಧಿಕ್ಕರಿಸ್ತೀನಿ. ಯಾರನ್ನು ನಂಬಲ್ಲ ನಾನು. ನನ್ ದೃಷ್ಟಿನಲ್ಲಿ ಎಲ್ರೂ ಹೊರಗ್ನೋರ್ ತಂದಿರೋದನ್ನ ಕುಡಿಯಲ್ಲ, ತಿನ್ನಲ್ಲ. ಏನೇ ಅಂದೆ ನೀನು? ನಮ್ಮಮ್ಮ ನಿನಗೆ ಹೊರಗ್ನೋಳಾಗೋದೇನೆ? ಅಜ್ಜಿ, ಓಹೋ ವೇದಾಂತ್, ಇವಾಗ ಅಜ್ಜಿ ನೆನಪಾಯ್ತೇನಪ್ಪ? ಅಜ್ಜಿ ಅಗ್ರಜನ್ ಜೊತೆ ನಾನು ಇದ್ದೀನಿ. ಓ, ಅಣ್ಣ ತಮ್ಮಂದ್ರು ಇಬ್ರು ಬಂದಿದ್ದೀರಾ ಅಜ್ಜಿನ ಹುಡ್ಕೊಂಡು? ಏನ್ ಸಮಾಚಾರ? ಅಜ್ಜಿ, ಈ ಮನೇಲಿ ಎಲ್ಲ ಸರಿ ಇದೆ, ಆದ್ರೆ ಯಾವುದು ಸರಿ ಇಲ್ಲ ಅಂತ ಅನಿಸ್ತದೆ ಅಜ್ಜಿ. ಹೌದಜ್ಜಿ, ಒಂದ್ ಸರಿ ಹೋಯ್ತು ಅಂತ ಸುಮ್ಮನಾದ್ರೆ ಇನ್ನೊಂದ್ ಎಡವಟ್ಟಾಗುತ್ತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಕಣ್ರು, ನೀವ್ ಹೀಗೆ ಒಗಟೊಗಟಾಗಿ ಮಾತಾಡಿದ್ರೆ ನಾನು ಏನ್ ತಿಳ್ಕೊಬೇಕು? ಅದೇನು ಅಂತ ಅರ್ಥ ಆಗೋ ತರ ಹೇಳಿ. ಅಜ್ಜಿ, ಆರತಿ ಅಮೂಲ್ಯ ಇಬ್ರು ಒಡ ಹುಟ್ಟವ್ರು. ನಮ್ಮ ಮನೆಗೆ ಬಂದ್ಮೇಲೆ ಇಬ್ರು ಸಂತೋಷವಾಗಿ ಚೆನ್ನಾಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಇತ್ತೀಚೆಗೆ ಇಬ್ರು ದಾಯಾದಿಗಳ ತರ ಆಡ್ತಿದ್ದಾರೆ. ಸುಮ್ನೆ ಕಿತ್ತಾಡ್ಕೊಳ್ತಾರೆ. ಮೂರ್ ದಿನಕ್ಕೊಂದ್ಸಲ ಜಗಳ ಮಾಡ್ಕೊಳ್ತಾರೆ ಅಜ್ಜಿ. ಹೌದಜ್ಜಿ, ಇಬ್ರು ಸಂಬಂಧ ಅಳಿ ತಪ್ಪಿದೆ. ಒಬ್ರು ಮೇಲೊಬ್ರು ಕಂಪ್ಲೇಂಟ್. ಯಾರದ್ ಸರಿ ಯಾರದ್ ತಪ್ಪು ಯಾರಿಗೂ ಗೊತ್ತಾಗ್ತಿಲ್ಲ. ಆದ್ರೆ ನಮಗ್ ಮಾತ್ರ ಇಬ್ರದ್ದು ತಪ್ಪಿಲ್ಲ ಅಂತಾನೆ ಅನಿಸ್ತಿದೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಜ್ಜಿ. ಎಲ್ಲಾ ಕಡೆ ಆರ್ತಿ ಭಯನೇ ನಿಜ ಅನ್ನೋ ತರ ಅನಿಸ್ತಿದೆ. ಎಲ್ರ ಮನೆ ದೋಸೆನೂ ತೂತೆ ಕಣಪ್ಪ. ನಮ್ಮನೆ ಎಂಚು ತೂತೆ ಅಜ್ಜಿ. ಟೆನ್ಷನ್ ಮಾಡ್ಕೋಬೇಡಿ, ಇದಕ್ಕೆಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ. ಈ ಉಪಾಯನ ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ ಮಾತ್ರ ಸಮಸ್ಯೆ ಬಗೆಹರಿಯೋದು ಅನ್ಸುತ್ತೆ. ಉಪಾಯ ಏನಜ್ಜಿ? ನಾವು ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಕೋರ್ಟ್ಗೆ ಹೋಗ್ಬೇಕು. ಯಾಕೆ ಏನು ಅಂತ ಕೇಳ್ಬೇಡಿ. ಈಗ ನೀವಿಬ್ರು ಏನ್ ಮಾಡ್ಬೇಕು ಅಂದ್ರೆ
ಬಂದಿದ್ರೆ ಪ್ರಕರಣದ ಬಗ್ಗೆ ವಿವರ ಹೇಳಿ. ಅಮೂಲ್ಯ ನನ್ನ ಹೊಡಿಯಕ್ ಬಂದ್ರು ಯುವರ್ ಆನರ್. ನಾನೇನ್ ಸುಮ್ನೆ ಹೊಡೆಯಕ್ ಹೋಗಿಲ್ಲ ಯುವರ್ ಆನರ್. ಅವಳು ನಮ್ಮಮ್ಮನ ಬಗ್ಗೆ ತಪ್ಪಾಗಿ ಮಾತಾಡಲಿ, ಅದಕ್ಕೆ ಕೈ ಎತ್ತಿದೆ ಅಷ್ಟೇ. ಅಲ್ಲ, ನಾನು ಇವಳನ್ನ ತುಂಬಾ ಕೇರ್ ಮಾಡ್ತೀನಿ, ಆದ್ರೆ ಇವಳನ್ನ ನಂಬದೇ ಇಲ್ಲ. ನಾನು ಇವಳು ಒಡ ಹುಟ್ಟಿದ ತಂಗಿ ಆದ್ರೂ ನನ್ನ ಹೊರಗಿನವಳ ತರ ನೋಡ್ತಾಳೆ. ಸರಿ ಆರ್ತಿ, ಇದಕ್ ನೀನೇನಮ್ಮ ಹೇಳ್ತೀಯಾ? ಅವಳು ನನ್ಗೆ ಕಾಳಜಿ ಹೆಸರಲ್ಲಿ ಟಾರ್ಚರ್ ಕೊಡ್ತಿದ್ದಾಳೆ. ಯಾವಾಗ ನೋಡು ಜ್ಯೂಸು, ಕಷಾಯ, ಮಜ್ಜಿಗೆ, ಮತ್ತೊಂದು ಮಗ್ದೊಂದು ಅಂತ ಕೊಡ್ತಾನೆ ಇರ್ತಾಳೆ. ಪ್ರಸಾದ ಅಂತ ಇನ್ನೇನೋ ಮಾಡ್ಕೊಂಡ್ ಬಂದು ತಿನ್ನು ಅಂತ ಟಾರ್ಚರ್ ಕೊಡ್ತಾಳೆ. ಅದು ಸಾಮಾನ್ಯ ಪ್ರಸಾದ ಅಲ್ಲ ಯುವರ್ ಆನರ್. ಇವಳ ಹೆಸರೇ ದೇವ್ರಿಗೆ ಮಂಡಿ ಸೇವೆ ಮಾಡಿ ತಂದಿರೋ ಪ್ರಸಾದ. ಯಾವ್ದಾದ್ರೇನು ಬಾಯಿಗೆ ಇಡ್ಸಿದ್ರೆ ಮಾತ್ರ ತಿನ್ನಕ್ಕಾಗದಲ್ವಾ? ಕಹಿಯ ಸಿರಪ್ ಕೊಟ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಕುಡಿತ್ಯಾ? ಇದು ಹಂಗೆ ಒಳ್ಳೇದಾಗುತ್ತೆ, ದೇವ್ರ ಆಶೀರ್ವಾದ ಅಂತ ಬಾಯಲ್ಲಿಟ್ಟು ನುಂಗೋಕೇನಾಗಿತ್ತು? ಶಾಂತಿ ಶಾಂತಿ ಶಾಂತಿ. ಇರೋನು, ನಾನು ನನ್ನ ಕಕ್ಷಿದಾರರ ಪರವಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಅಮೂಲ್ಯ ಅವರು ಆರ್ತಿ ಅವರಿಗೆ ಇಷ್ಟ ಇಲ್ದಿರೋ ವಿಚಾರಗಳಲ್ಲಿ ಬಲವಂತ ಮಾಡಕೂಡದು ಅಂತ. ಅಬ್ಜೆಕ್ಷನ್ ಯುವರ್ ಆನರ್. ಪ್ರೀತಿನ ಕಾಳಜಿನ ಬಲವಂತ ಅನ್ಕೊಳ್ಳೋದೇ ಮೊದಲನೇ ತಪ್ಪು. ಅಮೂಲ್ಯ ಅವರು ರಕ್ತನ ತುಂಬಾ ಪ್ರೀತಿ ಮಾಡ್ತಾರೆ, ಕಾಳಜಿ ತೋರಿಸ್ತಾರೆ. ಪ್ರೀತಿ ಉಸಿರನ್ನ ಕಟ್ಟಿಸಬಾರ್ದು. ಪ್ರೀತಿಯಿಂದ ಗೆಲ್ಬೇಕೆ ಹೊತ್ತು ಜಗಳದಿಂದ ಅಲ್ಲ. ಪ್ರೀತಿನ ಅರ್ಥ ಮಾಡ್ಕೊಂಡಾಗ್ಲೇ ಗೆಲುವಾಗೋದು, ಇಲ್ಲ ಅಂದ್ರೆ ಸೋಲು ಕಟ್ಟಿಟ್ಟು ಬುತ್ತಿ. ಅರ್ಥ ಆಗಲ್ಲ ಅನ್ನೋದು ಪೂರ್ವಗ್ರಹ ಆದಾಗ ಪ್ರೀತಿ ಕೂಡ ಅತಿ ಆಗುತ್ತೆ. ಅತಿ ಆಗ್ಲಿ ಮಿತಿ ಆಗಿರ್ಲಿ, ನಿನಗೆ ಕೆಟ್ಟದಾಗ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನಿನ್ ಜಗಮಂಡಿ, ನಿನ್ಗೆ ನಿಂದೆ ಹಠ ಮಾಡ್ತಿರೋದು ನಾನಲ್ಲ, ನೀನು. ನೀನ್ ಹಠದಿಂದಾಗೇನೆ ಇಲ್ಲಿವರೆಗೂ ಬಂದಿರೋದು. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನಿಂದ ಆಯ್ತು ಅಂತಿದ್ಯಲ್ಲ, ಇದು ನಿನ್ ನಿಜವಾದ ಬುದ್ಧಿ. ಎಲ್ಲದಕ್ಕೂ ನಾನೇ ಹೊಣೆ ಅಂತ ಹೊತ್ಕೊಳ್ಳೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ನೀನ್ ಅಮ್ಮನ್ ವಿಚಾರ ತೆಗ್ದಿದ್ ತಪ್ಪು. ನನ್ನ ಉದ್ದೇಶ ಅಮ್ಮಂಗ್ ಬಯೋದಾಗಿರ್ಲಿಲ್ಲ, ಆದ್ರೆ ಅಮೂಲ್ಯ ಕೊಟ್ಟಿದ್ ಕಾಟ, ಅವಳ ಮೇಲಿನ ಕೋಪ ನನ್ ಬಾಯಲ್ಲಿ ಆತರ ಮಾತು ಬಾರಿಸ್ಕಷ್ಟೆ. ತಾಳ್ಮೆ ಕಳ್ಕೊಳ್ಳೋದು ಮನಸ್ತಾಪಕ್ ನಾಂದಿ ಆಗುತ್ತೆ. ಇದರಲ್ಲಿ ಅಮೂಲ್ಯಂದೇನು ತಪ್ಪಿಲ್ಲ ಅಂತ ಬಯಾಸ್ಡಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಲವಂತ ಎಂತವ್ರ ತಾಳ್ಮೆ ಆದ್ರೂ ಕೆಡ್ಸುತ್ತೆ. ಮುಗಿತಿದ್ದಂಗೆ ನೀವು ನಾರ್ಮಲ್ ಆಗ್ಬೇಕು. ಹಾಗಾಗಿ ಆರ್ತಿ ಅಮೂಲ್ಯ ಹಿಂದೆ ಆದ ಬೇಸರವನ್ನೆಲ್ಲ ಮರೆತು ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಒಂದಾಗಬೇಕು ಅಂತ ವಸಿಷ್ಠ ಕುಟುಂಬದ ನ್ಯಾಯಾಲಯ ತೀರ್ಪು ನೀಡುತ್ತದೆ. ಹೇಗೆ ಅಂಪೈರ್ ಡಿಸಿಷನ್ ಫೈನಲ್, ಹಾಗೆ ನಮ್ಮ ಜಡ್ಜಿನ ಜಡ್ಜ್ಮೆಂಟ್ ಕೂಡ ಫೈನಲ್. ಕಮಾನ್. ಹೌದಲ್ವಾ? ಹೆಣ್ಮಗು ಹುಟ್ಟಿದ್ರೆ ಏನಿಡೋದು? ನೈದಿಲೆ ವೇದಾಂತ್, ಆ ಹೆಸರು ಯಾಕೋ ಸೂಟ್ ಆಗ್ತದ? ನಾ ಒಂದ್ ಹೆಸರು ಹೇಳ್ತೀನಿ, ಭಾರ್ಗವಿ. ಆರ್ ಮತ್ತೆ ವಿ ಎರಡು ಇರುತ್ತೆ, ಹೆಂಗೆ? ತುದಿಲ್ ಬರತ್ತೆ, ಶುರಲ್ಲಿ ಬರ್ಬೇಕು ಸಾರ್ಥಕ್. ಹಾಗಾದ್ರೆ ನನ್ನ ಹತ್ರ ಒಂದು ಸೂಪರ್ ಡೂಪರ್ ಹೆಸರಿದೆ. ಅದನ್ನ ಕೇಳಿದ್ರೆ ವಿರೋಧಿಗಳು ಫ್ಯಾನ್ಸ್ ಆಗೋಗ್ತಾರೆ, ಫ್ಯಾನ್ಸ್ ಫಿದಾ ಆಗೋಗ್ತಾರೆ. ನಿನ್ ಬಿಲ್ಡಪ್ ಸಾಕು, ಹೆಸರು ಬೇಗ. ಆರ್ವಿ. ಶುರು ಅಲ್ಲೂ ಅಕ್ಕ ಬಾವ, ಎಂಡಲ್ಲೂ ಅಕ್ಕ ಬಾವ. ಹೆಂಗಿದೆ? ಸೂಪರ್ ಅಲ್ವಾ? ವಾಹ್, ಸೂಪರ್ ಆಡಿನದಿ ನೀನು. ಆರ್ವಿ ಅಲ್ಟಿಮೇಟ್ ಆಗಿದೆ. ಆರ್ವಿ ಫಿಕ್ಸ್. ಎಸ್,
ಮಾಡರ್ನ್ ಆಗೂ ಇದೆ, ಕ್ಯಾಚಿ ಆಗೂ ಇದೆ. ಆರ್ವಿನೇ ಫೈನಲ್. ಆರ್ತಿ ಏನಂತ್ಯಾ? ಮುದ್ದಾಗಿದೆ. ಈಗ ಮಗು ಹೆಸರನ್ನ ಡಿಸೈಡ್ ಮಾಡ್ತಿದ್ದಾರೆ. ನಾಳೆ ಯಾವ ಸ್ಕೂಲ್ಗೆ ಸೇರಿಸ್ಬೇಕು, ಯಾವ ಕಾಲೇಜಿಗೆ ಸೇರಿಸ್ಬೇಕು, ಏನ್ ಕೋರ್ಸ್ ಕೊಡಬೇಕು ಅಂತ ಇವ್ರುಗಳೇ ಡಿಸೈಡ್ ಮಾಡೋದು. ಮಗುನ ನೀನ್ ಹೆತ್ತಿದ್ರು ಇವ್ರುಗಳೇ ಪೇರೆಂಟ್ಸ್ ಆಗಿರ್ತಾರೆ. ನಾಳೆ ಯಾರು ಕೊಟ್ಟು ಮದುವೆ ಮಾಡಬೇಕು ಅನ್ನೋದನ್ನ ಕೂಡ ಇವ್ರುಗಳೇ ಡಿಸೈಡ್ ಮಾಡೋದು. ಹೆಸರೇನೋ ಚೆನ್ನಾಗೇ ಇದೆ, ಆದ್ರೆ ಅದನ್ನ ಡಿಸೈಡ್ ಮಾಡಬೇಕಾಗಿರೋಳು ನೀನು. ಅದಕ್ಕೆ ಕೇಳಿದೆ ಅಷ್ಟೇ.